ನಮಸ್ಕಾರ ಸ್ನೇಹಿತರೆ. 2025 ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಚಲಿತ ವಿದ್ಯಮಾನ ಡಿಸ್ಕಸ್ ಮಾಡೋಣ. ಅಪ್ಕಮಿಂಗ್ ಎಕ್ಸಾಮ್ಸ್ ಗಳಿಗೆ ಕೇಳ್ತಾನೆ. ಪ್ರತಿ ವರ್ಷ ಕೂಡ ನಾವು ಇದನ್ನ ಡಿಸ್ಕಸ್ ಮಾಡ್ತೀವಿ. ಅಂಡ್ ಇಲ್ಲಿ ತುಂಬಾ ಇದೆ ಡಿಸ್ಕಸ್ ಮಾಡಕ್ ಹೋದ್ರೆ. ಒಂದಷ್ಟು ನಾವು ಕರೆಂಟ್ ಅಫೇರ್ಸ್ ಗಳನ್ನ ನಾವು ಮಂತ್ಲಿಲೂ ಕೂಡ ಕವರ್ ಮಾಡಿದೀವಿ. ಓಕೆ, ಮತ್ತೆ ಗೌರ್ಮೆಂಟ್ ಸ್ಕೀಮ್ಸ್ ಅಲ್ಲೂ ಕವರ್ ಮಾಡಿದೀವಿ. ಗೌರ್ಮೆಂಟ್ ಸ್ಕೀಮ್ಸ್ ಅಂಡ್ ಆಲ್ಸೋ ನಮ್ಮ ಬಜೆಟ್ ಏನಾಗಿದೆ, ಬಜೆಟ್ ಅಲ್ಲೂ ಕೂಡ ಒಂದಷ್ಟು ಸ್ಕೀಮ್ಸ್ ಕವರ್ ಮಾಡಿದೀವಿ. ಸೊ ಹಾಗಾಗಿ ಅಲ್ಲಿ ಕವರ್ ಮಾಡಿದ್ರೆ ರಿಪೀಟ್ ಆಗೋದು ಬೇಡ. ಓಕೆ, ಒಂದೆರಡು ಮುಖ್ಯವಾದದ್ ಮಾತ್ರ ತಗೊಳ್ತೀನಿ. ಈಗ ಸ್ಕೀಮ್ಸ್ ಸಂಬಂಧಪಟ್ಟಂತೆ ಯೋಜನೆಗಳು ಯಾವ್ದು ಕರ್ನಾಟಕದ್ದು, ಅದರಲ್ಲಿ ನಾವು ಏನು ಬಜೆಟ್ ಅಲ್ಲಿ ಕವರ್ ಮಾಡಿರ್ತೀವಲ್ಲ, ಸೊ ಅದು ಬಿಟ್ಟು ಇಲ್ಲಿ ಕವರ್ ಮಾಡಿರ್ತೀನಿ. ಓಕೆ, ಅಂತದ್ನ ನೋಡ್ತಾ ಹೋಗೋಣ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತೆ ಫಾಲೋ ಮಾಡಿ ಮಾಡ್ಕೊಳ್ಳಿ. ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ ಲಿಂಕ್ ಗಳನ್ನ, ಅಲ್ಲಿಂದ ಕೂಡ ತಾವು ಆಕ್ಸೆಸ್ ಮಾಡಬಹುದು. ಅಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ ಇದು. ಯಾಕಂತಂದ್ರೆ ಫಸ್ಟ್ ಇಂಡಿಯನ್ ಸ್ಟೇಟ್, ಕರ್ನಾಟಕದ ಮೊದಲ ಭಾರತದ ರಾಜ್ಯ 12 ದಿನಗಳ ಪೇಯ್ಡ್ ಮೆನ್ಸ್ಟ್ರಿಯಲ್ ಲೀವ್ ಕೊಟ್ಟಿರೋದು. ಓಕೆ, ಏನಿದು ಪೇಯ್ಡ್ ಮೆನ್ಸ್ಟ್ರಿಯಲ್ ಲೀವ್ ಅಂದ್ರೆ ವೇತನ ಸಹಿತ ಮುಟ್ಟಿನ ರಜೆ ಅಂತ ಕರೀತಾರೆ. ಬೇರೆ ರಾಜ್ಯ ಕೊಟ್ಟಿಲ್ವಾ? ಕೊಟ್ಟಿದೆ ಸರ್, ಕೇರಳ ಕೊಟ್ಟಿದೆ, ಮತ್ತೆ ಬೇರೆ ರಾಜ್ಯಗಳು ಕೊಟ್ಟಿದೆ. ಆದ್ರೆ ಫಾರ್ ಎಕ್ಸಾಂಪಲ್ ಕೇರಳ ತಗೊಂಡ್ರೆ ಇಲ್ಲಿ ಕಾಲೇಜ್, ಯೂನಿವರ್ಸಿಟಿ ಕೆಲಸ ಮಾಡೋರ್ಗೆ ಮಾತ್ರ. ಬೇರೆ ಬೇರೆ ಕಡೆ ಬೇರೆ ರಾಜ್ಯಗಳಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡೋದ್ರೆ ಪಬ್ಲಿಕ್ ಸೆಕ್ಟರ್ ಕಂಪನಿಗಳ ಕೆಲಸ ಮಾಡೋರ್ಗೆ ಮಾತ್ರ. ಆದ್ರೆ ಕರ್ನಾಟಕದಲ್ಲಿ ಏನಾಗಿದೆ, ಸರ್ಕಾರಿ ಮತ್ತು ಖಾಸಗಿ ವಲಯದಲ್ಲಿ ಕೆಲಸ ಮಾಡೋ ಇಬ್ರಿಗೂ ಕೂಡ ಇಲ್ಲಿ ಕೊಟ್ಟಿರೋದು. ಅಂದ್ರೆ ಪ್ರೈವೇಟ್ ಕಂಪ್ನಿಲೂ ಕೂಡ, ಅಂದ್ರೆ ತಿಂಗಳಿಗೊಂದು, ವರ್ಷಕ್ಕೆ 12 ರಜೆಗಳು. ಓಕೆ, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಮ್ಮ ಲಿಂಗ ಸೂಕ್ಷ್ಮ ಕಾರ್ಮಿಕ ನೀತಿಗಳಲ್ಲಿ ದಿಸ್ ಇಸ್ ಒಂದು ಮೈಲಿಗಲ್ಲು ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಇದು ಒಂದು ಚೌಕಟ್ಟು, ನಾವು ಏನ್ ಮಾಡೋದು, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ. ಓಕೆ, ಹಾಗಾಗಿ ದಿಸ್ ಇಸ್ ಮಹಿಳೆಯರ ಘನತೆ ಮತ್ತು ಕೆಲಸದ ಪ್ರೊಡಕ್ಷನ್ ಅಂತ ಏನ್ ಕರಿತೀವಿ, ವರ್ಕಿಂಗ್ ಅವರ ಒಂದು ಪ್ರೊಡಕ್ಷನ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬರ್ತೀನಿ, ಕವಚ 4.0 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ನಮ್ಮ ಬೆಂಗಳೂರಲ್ಲಿ ಮಾಡಿದ್ದಾರೆ. ಎಲ್ಲಿ ಸರ್? ಬೆಂಗಳೂರು ದೊಡ್ಡಬಳ್ಳಾಪುರ ರೋಡಲ್ಲಿ ಬರುತ್ತೆ. ಓಕೆ, ಸೊ ಕವಚ ನಿಮ್ಗೆ ಗೊತ್ತಿದೆ. ಕವಚ ಅಂತಕ್ಕಂಥದ್ದು ಏನಿದೆ, ಇಟ್ ಈಸ್ ಸ್ವಯಂ ಚಾಲಿತ ರಕ್ಷಣೆ, ಆಟೋಮೆಟಿಕ್ ಟ್ರೈನ್ ಪ್ರೊಡಕ್ಷನ್ ಅಂತ ಕರಿತೀವಿ, ರೈಲು ಸಂರಕ್ಷಣೆ, ATP ವ್ಯವಸ್ಥೆ ಅಂತ ಕರಿತೀವಿ. ಇದು ನಿಮ್ಗೆ ಗೊತ್ತಿದೆ. ಇದ್ರೂ ಕೂಡ ಎಷ್ಟೊಂದ್ ಕಡೆ ಆಕ್ಸಿಡೆಂಟ್ ಆಗಿದೆ ಅಂತ ಇನ್ನು ಅಲ್ಲಿ ಇಂಪ್ಲಿಮೆಂಟ್ ಮಾಡಿಲ್ಲ. ಇಲ್ಲಿ ಏನಿರುತ್ತೆ ಅಂದ್ರೆ, ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾನೆ ಅಂದ್ರೆ, ಕರ್ನಾಟಕದಲ್ಲಿ ಎಲ್ಲಾಗಿದೆ ಒಂದು ಕವಚ, ಇಟ್ ಈಸ್ ಇಂಡಿಜಿನಿಯಸ್. ಓಕೆ, ನಮ್ಮ ಸ್ಥಳೀಯವಾಗಿ ಡೆವಲಪ್ ಮಾಡ್ತಿರ್ತಕ್ಕಂಥ, ಸ್ಥಳೀಯವಾಗಿ ಅಭಿವೃದ್ಧಿ ಪಡಿಸಲಾದ ರೈಲು ಸುರಕ್ಷತಾ ವ್ಯವಸ್ಥೆ. ಮುಖಾಮುಖಿ ರೈಲು ಡಿಕ್ಕಿಗೆ ಆಗಬಾರ್ದು. ಲಾಸ್ಟ್ ಇಯರ್ ಅಲ್ಲಿ ಆಗಿತ್ತು, ನಿಮ್ಗೆ ಗೊತ್ತಿದೆ. ಎಕ್ಸಾಮ್ ಅಲ್ಲಿ ನಿಮ್ಗೆ ಏನ್ ಕೇಳ್ತಾನೆ ಅಂದ್ರೆ, ಇದು ಯಾವ ರೀತಿಯ ಒಂದು ಫ್ರೀಕ್ವೆನ್ಸಿ ಮೇಲೆ ಕೆಲಸ ಮಾಡುತ್ತೆ. ಈಗ ರೇಡಿಯೋ ಆಂಟೆನಾ ಇದೆಯಲ್ಲ, RFID ರೀಡರ್ ಇರುತ್ತೆ, ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್. RFID ಇದು ಗೊತ್ತಿರಬೇಕು. ಯಾವ್ದು ಸರ್? RFID ರೀಡರ್, ರೇಡಿಯೋ ಫ್ರೀಕ್ವೆನ್ಸಿ ಒಂದು ಬೇಸಿಸ್ ಮೇಲೆ ಮಾಡ್ತಕ್ಕಂಥದ್ದು. ಇದು ನಿಮಗೆ ಈ ಒಂದು ಲೋಕೋ ಪೈಲಟ್ ಏನಿರುತ್ತೆ, ಒಂದು ಹಳಿಗಳಲ್ಲೂ ಕೂಡ ಇದು ವ್ಯವಸ್ಥೆ ಇರುತ್ತೆ, ಅನ್ಟಚ್ಡ್ ಅಂತ ಕರಿತೀವಿ. ಓಕೆ, ಇದು ನೋವಾ ಕಂಟ್ರೋಲ್ ಟೆಕ್ನಾಲಜೀಸ್ ಮತ್ತೆ ಟಾಟಾ ಎಲೆಕ್ಸಿ ಸಹಾಯದಿಂದ ಅಭಿವೃದ್ಧಿಪಡಿಸ್ತಾ ಇರೋದು. ಇಲ್ಲಿ ಏನಪ್ಪಾ ಇದು ಮಾಡುತ್ತೆ ಅಂದ್ರೆ, ಇದ್ರ ಸ್ಪೀಡ್ ಜಾಸ್ತಿ ಆದ್ರೆ, 160 ಕಿಲೋಮೀಟರ್ ವೇಗಕ್ಕಿಂತ ಜಾಸ್ತಿ ಆದ್ರೆ ಪರ್ ಅವರ್, ಓಕೆ, ಅವಾಗ ಇದು ಕಾರ್ಯಪ್ರವೃತ್ತ ಆಗುತ್ತೆ. ಇದರಿಂದ ಸಿಗ್ನಲ್ ಹೋಗುತ್ತೆ ರೇಡಿಯೋ ಆಂಟೆನಾಕ್ಕೆ. ಓಕೆ, ರೇಡಿಯೋ ಆಂಟೆನಾ GPS ಇಂದ ಇಲ್ಲಿಗೆ GPS ಇಲ್ಲಿ 2 ಆಂಟೆನಾ ಇದೆ. ಒಂದು GPS ಸೆನ್ಸಿಂಗು, ಇನ್ನು ರೇಡಿಯೋ ಆಕ್ಟಿವ್ ನಮ್ಮ ಸ್ಟೇಷನ್ಸ್ಗೆ ಸಂಬಂಧಪಟ್ಟಂತೆ ಇರುತ್ತಲ್ಲ ಅಲ್ಲಿ. ಮತ್ತೆ 2 ಮುಖಾಮುಖಿ ಬಂದಾಗ ರೆಡ್ ಇದ್ರು ಒಂದೊಂದ್ಸಲ ರೈಡ್ ಮುಂದೆ ಬಂದ್ಬಿಟ್ರೆ, ರೆಡ್ ಇದ್ರೆ ಹೋಗ್ಬಾರ್ದಲ್ವಾ ಈ ಒಂದು ಕಂಬಗಳಲ್ಲಿ ಬಂದಾಗ, ಅದು ಕೂಡ ಸಿಗ್ನಲ್ ಕೊಡ್ತಕ್ಕಂಥದ್ದು ಒಂದೇ ಇದೇ ಏರಿಯಾದಲ್ಲಿ ಬಂದಾಗ. ಸೊ ಅವಾಗ ಏನಾಗುತ್ತೆ, GPS ಬೇಸ್ಡ್ ಇಲ್ಲಿ ನಮ್ಗೆ ಏನೋ ಅವ್ರ ಹತ್ರ ಎಕ್ವಿಪ್ಮೆಂಟ್ ಇರುತ್ತೆ, ಅದೇನು ಮಾಡುತ್ತೆ, ಬ್ರೇಕ್ ಆಗ್ತಕ್ಕಂಥದ್ದು, ಅಂದ್ರೆ ಹೋಗ್ದಿರಂಗ್ ತಡಿತಕ್ಕಂಥದ್ದು. ಸೊ ಈ ತರ ಟೆಕ್ನಾಲಜೀಸ್ ಇದೆ. ಬಟ್ ಎಕ್ಸಾಂಪಲ್ ಏನ್ ಕೇಳ್ತೇನೆ, ಒಂದು RFID ರೀಡರ್ ಇರುತ್ತೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಯಾರು ಡೆವಲಪ್ ಮಾಡ್ತಾ ಇದ್ದಾರೆ, ಅದು ಬೆಂಗಳೂರಲ್ಲಿ ಎಲ್ಲಿ ಇದನ್ನ ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ ಅದು. ಸೊ ಅದು ಗೊತ್ತಿರಬೇಕಾಗುತ್ತೆ. ಓಕೆ, ಎಷ್ಟು ಕಿಲೋಮೀಟರ್ ವೇಗಕ್ಕೆ ಇದು ಅನುಮೋದಿಸಲಾಗಿದೆ? 160 ಕಿಲೋಮೀಟರ್ ವೇಗಕ್ಕೆ ಅನುಮೋದಿಸಲಾಗಿದೆ. ಓಕೆ, ಇದಿಷ್ಟು ತಿಳ್ಕೊಂಡ್ರೆ ಸಾಕು. ನೆಕ್ಸ್ಟ್ ಬರ್ತೀನಿ, ಕರ್ನಾಟಕ ಲಾಂಚಸ್ ಲೀಪ್ ಪ್ರೋಗ್ರಾಮ್. ಲೀಪ್ ಅಂದ್ರೆ ಏನು? ಲೋಕಲ್ ಎಕಾನಮಿ ಆಕ್ಸಿಲೇಟರ್ ಪ್ರೋಗ್ರಾಮ್ ಅಂತ ಕರಿತೀವಿ. ಸೊ ಇನ್ನೋವೇಷನ್, ಜಾಬ್ ಕ್ರಿಯೇಷನ್ಗೋಸ್ಕರ, ಓಕೆ, ನಾವೀನ್ಯತೆ, ಓಕೆ, ಇನ್ನೋವೇಷನ್ ಮತ್ತೆ ಉದ್ಯೋಗಗಳ ಸೃಷ್ಟಿಗೋಸ್ಕರ ಮಾಡಿರ್ತಕ್ಕಂಥ ಒಂದು ತುಂಬಾ ಚೆನ್ನಾಗಿದೆ ಇದು. ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ ಎಕ್ಸಾಮ್ ಅಲ್ಲಿ. ಮೋಸ್ಟ್ ಇಂಪಾರ್ಟೆಂಟ್ ಕೇಳ್ತಾನೆ ಇದನ್ನ. ಏನಪ್ಪಾ ಇದು ಅಂದ್ರೆ, ಬೆಂಗಳೂರು ನಿಮ್ಗೆ ಗೊತ್ತಿದೆ, IT ಹಬ್ ಅಥವಾ ನಾವೇನ ಸ್ಟಾರ್ಟ್ಅಪ್ ಹಬ್ ಅಂತೆಲ್ಲ ಕರಿತೀವಿ. ಇದು ಬಿಟ್ಟು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಉದ್ಯೋಗಗಳು ಬೆಂಗಳೂರಿಗೆ ಮಾತ್ರ ಬರ್ಬೇಕಾ? ಬೇರೆ ಕಡೆ ಆಗ್ಬೇಕು. ಈ ಸೆಕೆಂಡ್ ಜನರೇಷನ್ ನಾವು ಸಿಟೀಸ್ ಅಂತ ಏನ್ ಕರಿತೀವಿ, ಓಕೆ, ಸೆಕೆಂಡ್ ಟೈರ್ ಸಿಟೀಸ್ ಅಂತ. ಸೊ ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡಕ್ಕೆ ಕರ್ನಾಟಕ 1,000 ಕೋಟಿ ಲೀಪ್ ಸ್ಥಳೀಯ ಆರ್ಥಿಕ ವೇಗವರ್ಧಕ ಕಾರ್ಯಕ್ರಮ, ಲೋಕಲ್ ಎಕಾನಮಿ ಆಕ್ಸಿಲೇಟರ್ ಪ್ರೋಗ್ರಾಮ್ ಅನ್ನ ಪ್ರಾರಂಭಿಸ್ತಾ ಇದೆ.
ಇದ್ರ ಗುರಿ ಏನು? ಮೈಸೂರು ಚಾಮರಾಜನಗರ ಒಂದು ಬೆಲ್ಟು, ಮಂಗಳೂರು ಉಡುಪಿ, ಹುಬ್ಳಿ ಬೆಳಗಾವಿ ಧಾರವಾಡ ಒಂದು, ತುಮಕೂರು ಕಲಬುರಗಿ, ತುಮಕೂರು ಮತ್ತೆ ಕಲಬುರಗಿ ಶಿವಮೊಗ್ಗದಂತ ಕ್ಲಸ್ಟರ್, ಈ ತರ ಒಂದು ಕ್ಲಸ್ಟರ್ ಗಳನ್ನ ಮಾಡಿ ಮುಂದಿನ 5 ವರ್ಷಕ್ಕೆ, ಅವಧಿ ಎಷ್ಟು ಸರ್? ಮುಂದಿನ 5 ವರ್ಷಕ್ಕೆ 5 ಲಕ್ಷ ಉದ್ಯೋಗ. ನೋಡಿ, ಇವೆಲ್ಲ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇಂಥದ್ದೇ ಎಕ್ಸಾಮ್ ಅಲ್ಲಿ ಕೇಳೋದು. ಒಂದು, ಯಾವ ಪ್ರದೇಶಗಳು ಎಷ್ಟು ವರ್ಷಕ್ಕೆ ಎಷ್ಟು ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ. ಓಕೆ, ಸೊ ಇದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈಗ ನೋಡಿ, ಇದು ಲೋಕಲ್ ಎಕಾನಮಿ ಆಕ್ಸಿಲರೇಟ್ ಮಾಡ್ಬೇಕಲ್ವಾ ಸರ್? ಅಂದ್ರೆ ಅಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಜಾಬ್ ಕ್ರಿಯೇಷನ್ ಆಗ್ಬೇಕು. ಸೊ ಆಗ್ಬೇಕು ಅಂದ್ರೆ ಅದಕ್ಕೆ ತಕ್ಕಂತೆ ನಿಮ್ಮ ಹತ್ರ ಸ್ಕಿಲ್ಸ್ ಇರಬೇಕು ಒಂದು. ಓಕೆ, ಹಾಗಾಗಿ ಮತ್ತೆ ದುಡ್ಡು ಬೇಕು, ತಂತ್ರಜ್ಞಾನ ಬೇಕು, ಸ್ಟಾರ್ಟ್ಅಪ್ ಗಳಿಗೆ ಬೆಂಬಲಿಸಬೇಕು. ಅದಕ್ಕೆಲ್ಲ ಇದು ಲೀಪ್ ಅಂತಕ್ಕಂಥ ಪ್ರೋಗ್ರಾಮು ನೋಡಿ ಸಮಗ್ರವಾಗಿರಬೇಕು. ಇದು ಶಾಲೆಗಳು, ಕಾಲೇಜುಗಳಿಂದ ಉದ್ಯಮಶೀಲತೆ ಪ್ರೋತ್ಸಾಹ ಆಗಬೇಕು. ಅನುದಾನ ಮತ್ತು ಹಣಕಾಸಿನ ಮೂಲಕ ಆರಂಭಿಕ ಆಳವಾದ ತಂತ್ರಜ್ಞಾನ ಸ್ಟಾರ್ಟ್ಅಪ್ ಗಳನ್ನ ಬೆಂಬಲಿಸಬೇಕು ಅಂತ. ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ ನಿರ್ಮಿಸುವುದು, ಅಂದ್ರೆ ಇನ್ಕ್ಯುಬುಲೇಟರ್ಸ್ ಅಂತ, ಕಾಲೇಜುಗಳೆಲ್ಲ ನಿಮಗೆ ಇನ್ಕ್ಯುಬುಲೇಟರ್ಸ್ ಅಂತ ಒಂದೊಂದು ಇರುತ್ತೆ. ಸ್ಟಾರ್ಟ್ಅಪ್ ನ ಡೆವಲಪ್ ಮಾಡಕ್ಕೆ ಅದಕ್ಕೆ ಏನ್ ಹೆಲ್ಪ್ ಮಾಡಬೇಕು, ಏನ್ ಟೆಕ್ನಾಲಜಿ ಬೇಕು ಅವೆಲ್ಲ ಕೊಡ್ತಾರೆ. ವೇಗವರ್ಧಕಗಳಾಗಿರ್ಬೋದು, ಪ್ರಯೋಗಾಲಯ ಲ್ಯಾಬ್ಗಳಾಗಿರ್ಬೋದು, ಇಂಥದ್ದನ್ನ ಡೆವಲಪ್ ಮತ್ತೆ ಕೌಶಲ್ಯ ಸ್ಕಿಲ್ಸ್ ಗಳು, ಹ್ಯಾಕಥಾನ್ಸ್ ಗಳು ಮಾಡೋದು, ಬೂಟ್ ಕ್ಯಾಂಪ್ ಗಳನ್ನ ಮಾಡೋದು, ಡಿಜಿಟಲ್ ಕ್ಲಿನಿಕ್ ತರ ಮಾಡೋದು. ಓಕೆ, ಇವೆಲ್ಲ ಮಾಡೋದ್ರಿಂದ ನಾವು ಇನ್ನೋವೇಷನ್, ಓಕೆ, ಒಂದು ಏನು ಇನ್ನೋವೇಷನ್ ಮತ್ತು ಜಾಬ್ ಕ್ರಿಯೇಷನ್ಗೆ ಒಂದು ಎಕೋಸಿಸ್ಟಮ್ ನಾವು ಡೆವಲಪ್ ಮಾಡಬಹುದು ಅನ್ನೋದು ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಆಗಿರುತ್ತೆ ಸ್ನೇಹಿತರೆ. ಇದಕ್ಕೆ ಏನೇನ್ ಬೇಕು? ಹೆಲ್ಪ್ ಬೇಕು, ಇನ್ಕ್ಯುಬೇಟರ್ಸ್ ಇರುತ್ತೆ, ಕಾಲೇಜ್ ಮುಖಾಂತರ ಟೆಕ್ನಾಲಜಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ಇದನ್ನು ಕೊಡೋದಾಗಿರ್ಬೋದು, ಮತ್ತೆ ದುಡ್ಡಿಗೆ, ಓಕೆ, ಅದು ವೆರಿ ಇಂಪಾರ್ಟೆಂಟ್, ಮಾರುಕಟ್ಟೆ ಪ್ರವೇಶ, ನಿಧಿಗೆ ಪ್ರವೇಶ ಅಂದ್ರೆ ಫಂಡ್, ಅದಕ್ಕೆ ಏನೇನ್ ಬೇಕು ಇವೆಲ್ಲ ಕೂಡ ಹೆಲ್ಪ್ ಮಾಡ್ತಕ್ಕಂಥದ್ದು ಈ ಒಂದು ಪ್ರಮುಖವಾದ ಒಂದು ಈ ಅಡಿಯಲ್ಲಿ ಇರ್ತಕ್ಕಂಥ ಪ್ರೋಗ್ರಾಮ್. ಸೊ ಇದು ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಯಾವ್ದು ಗುರಿ, ಎಷ್ಟು ವರ್ಷ, ಏನಿದ್ರು ಪರ್ಪಸ್, ಇಷ್ಟು ತಿಳ್ಕೊಂಡ್ರೆ ಸಾಕು. ಓಕೆ, ನೆಕ್ಸ್ಟ್ ಬರ್ತೀನಿ. ಕರ್ನಾಟಕ ಈಗ ಸುಜಲಾ ಪ್ರಾಜೆಕ್ಟ್ ನ ಪುನಃ ಲಾಂಚ್ ಮಾಡ್ತಾ ಇದೆ. ನೋಡಿ, ಆಲ್ರೆಡಿ ಸುಜಲಾ ಅಂತಕ್ಕಂಥದ್ದು 2001ರಲ್ಲೇ ಪ್ರಾರಂಭವಾಗಿರ್ತಕ್ಕಂಥ ಒಂದು ಬರ ಪೀಡಿತ ಪ್ರದೇಶ ಯೋಜನೆಗಳಿಗೆ ಒಂದು ನೀರನ್ನ ಹೆಂಗ್ ಸಂಗ್ರಹ ಮಾಡಬೇಕು, ಅದರಿಂದ ಯಶಸ್ವಿ ಹೆಂಗ್ ಮಾಡೋದು, ಅಂದ್ರೆ ಅಂತರ್ಜಲ ಮರುಪೂರ್ಣ ಹೆಂಗ್ ಮಾಡೋದು ಅನ್ನೋದು ಇದು ಕಾರ್ಯಕ್ರಮ. ಅಂದ್ರೆ 79% ಬರ ಪೀಡಿತ ಭೂಮಿಯನ್ನು ಹೊಂದಿರುವ ಕರ್ನಾಟಕದಲ್ಲಿ ಜಲಾನಯ ಕಾರ್ಯಕ್ರಮ ಮುಖಾಂತರ ಅಂತರ್ಜಲ ಪೂರ್ಣಗೊಳಿಸುವುದು ಇದರ ಪ್ರಮುಖ ಯೋಜನೆ ಆಗಿತ್ತು. ಇದನ್ನ 2001ರಲ್ಲಿ ಸುಜಲಾ 1 ಫೇಸ್ 1 ಅಂತ ಮಾಡ್ತೀವಿ. 2001 2 ಮಾಡಿದ್ವಿ. ಓಕೆ, 2013ರಿಂದ 14, 19 ತನಕ ಇದ್ರ ಟಾರ್ಗೆಟ್ ಇತ್ತು. ಓಕೆ, ಇವಾಗ 2000 ಈ ಸುಜಲಾ 3 ಅಂತಕ್ಕಂಥದ್ದು ಏನಿತ್ತು 2 and 3, ಇಲ್ಲಿ ನೋಡೋದಾದ್ರೆ ಇದಕ್ಕೆ ವರ್ಲ್ಡ್ ಬ್ಯಾಂಕ್ ಕೂಡ ದುಡ್ಡು ಕೊಡ್ತಾ ಇತ್ತು. ವರ್ಲ್ಡ್ ಬ್ಯಾಂಕ್, ಓಕೆ, ವರ್ಲ್ಡ್ ಬ್ಯಾಂಕ್ ಕೂಡ ಕೊಟ್ಟಿತ್ತು. ಅದ್ರ ಬಗ್ಗೆ ಹೇಳ್ತೀನಿ ನಾನು ಇಲ್ಲಿ. ನೋಡಿ, 2013-14 ಪ್ರಾಜೆಕ್ಟ್ ಸುಜಲಾ 3 ಅಂತ ಏನ್ ಮಾಡಿದ್ರು, ಆ ಪ್ರಾಜೆಕ್ಟ್ಗೆ ವರ್ಲ್ಡ್ ಬ್ಯಾಂಕ್ ಅಸಿಸ್ಟೆಂಟ್ ಕೂಡ ಇದನ್ನ ಎಕ್ಸಾಮ್ ಅಲ್ಲಿ ಕೇಳಿದ 3-4 years ಬ್ಯಾಕ್. ಓಕೆ, ಕೇಳಿದ ಇದು ಕೂಡ. ಇಲ್ಲಿ ನಮ್ಮ ಪ್ರಮುಖವಾದ ಜಿಲ್ಲೆಗಳಲ್ಲಿ ಅಂದ್ರೆ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ವಿಜಯಪುರ, ಗದಗ, ದಾವಣಗೆರೆ, ತುಮಕೂರು, ಚಾಮರಾಜನಗರ ಇಂಥ ಹಿಂದುಳಿದ ವಾಟರ್ ಶೆಡ್ ಅಂದ್ರೆ ತುಂಬಾ ಬ್ಯಾಕ್ ಅಂದ್ರೆ ವಾಟರ್ ಇಲ್ದಿರೋದು, ಅಂದ್ರೆ ನಮ್ಗೆ ನೀರಾವರಿ ಇಲ್ದಿರತಕ್ಕಂಥದ್ದಲ್ಲಿ ಒಂದು ನೀರಾವರಿ ಮರುಪೂರ್ಣ ಆಗಿರ್ಬೋದು, ಅದಕ್ಕೆ ಏನೇನ್ ಬೇಕು, ಮೈಕ್ರೋ ವಾಟರ್ ಶೆಡ್ ನಿರ್ಮಾಣ ಮಾಡೋದಾಗಿರ್ಬೋದು. ಸೊ ಈ ತರದ್ದೆಲ್ಲ ಮಾಡಬೇಕು ಅಂತ ಹಾಕೊಂಡಿದ್ರು. ಈಗ ಏನಕ್ಕೆ ಸುದ್ದಿಲಿದೆ, 2025ರಲ್ಲಿ ಕರ್ನಾಟಕ ಸರ್ಕಾರ ಪುನಃ ಸುಜಲಾ ಯೋಜನೆ ಹೊಸ ಹಂತವನ್ನು ಪ್ರಾರಂಭಿಸ್ತಿದೆ. ಓಕೆ, ಇದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಬಟ್ ಇದಕ್ಕೆ ಯಾವ ಜಿಲ್ಲೆಗಳು ವಿಸ್ತಾರ ಮಾಡಬೇಕು, ಯಾವ್ದು ಕವರ್ ಆಗುತ್ತೆ, ಏನೋ ಇದೆಲ್ಲ ಇನ್ನೂ ಡೀಟೇಲ್ ಬರುತ್ತೆ. ಬಟ್ ಇಲ್ಲಿ ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾನೆ, ಇದು ಸುದ್ದಿಯಲ್ಲಿದೆ, ಸುಜಲಾ ಅನ್ನೋದು ಏನು ಅಂತ ಕೇಳ್ತಾರೆ. ವಾಟ್ ಇಸ್ ದ ಪರ್ಪಸ್? ಇದು 2001ರಲ್ಲಿ ಬಂದಿದ್ದು, ಅದು ಗೊತ್ತಿರಬೇಕು ನಿಮ್ಗೆ. ವಾಟ್ ಇಸ್ ದ ಪರ್ಪಸ್? ನೋಡಿ, ಈ ಯೋಜನೆ ಬರಗಾಲ ಪೀಡಿತ ಪ್ರದೇಶಗಳಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣಾ ಕಾರ್ಯಕ್ರಮ ಯೋಜಿಸಲು ಮತ್ತು ಕಾರ್ಯಗತಗೊಳಿಸಲು ದೂರ ಸಂವೇದಿ ಅಂಡ್ ಜಿಸ್ ಅನ್ವಯಿಕೆ. ವೆರಿ ಇಂಪಾರ್ಟೆಂಟ್ ಸರ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಟೆಕ್ನಾಲಜಿ ಬಳಸಿಕೊಂಡು ನಾವು ಮಾಡಬೇಕು. ಇದು ಪ್ರಾಥಮಿಕ ಉದ್ದೇಶ ಏನು? ಬೋರ್ವೆಲ್ಗಳಲ್ಲಿ ಅಂತರ್ಜಲ ಸ್ಥಿತಿ ಮತ್ತು ನೀರಿನ ಲಭ್ಯತೆಯನ್ನು ಸುಧಾರಿಸಬೇಕು, ಕೃಷಿ ಉತ್ಪಾದಕತೆ ಮತ್ತು ಬೆಳೆ ತೀವ್ರತೆಯನ್ನು ಹೆಚ್ಚಿಸಬೇಕು, ಸಮುದಾಯ ಸಂಸ್ಥೆಗಳು ಮತ್ತು ಪಾಲುದಾರ ಸಾಮರ್ಥ್ಯಗಳನ್ನು ಬಲಪಡಿಸಬೇಕು, ಹವಾಮಾನ ಸ್ಥಿತಿಸ್ಥಾಪಕತ್ವ ಕೃಷಿ ತಂತ್ರಗಳನ್ನು ಅನುಷ್ಠಾನಗೊಳಿಸಬೇಕು. ಅಂದ್ರೆ ಏನರ್ಥ, ನಮ್ಗೆ ವೆದರ್ ಬೇಸ್ಡ್ ಅದಕ್ಕೆ ಬೇಕಾಗಿರ್ತಕ್ಕಂಥ ಟೆಕ್ನಾಲಜಿ ಯೂಸ್ ಮಾಡ್ಕೊ ಅದ್ರ ಬೇಕಾಗಿರ್ತಕ್ಕ ಬೆಳೆಗಳನ್ನ ನಾವು ಅನುಷ್ಠಾನಗೊಳಿಸಬೇಕು, ಅದನ್ನ ಅಳವಡಿಸ್ಕೋಬೇಕು ಅಂತಕ್ಕಂಥದ್ದು. ಸೊ ಇದು ಸುಜಲಾ ಪ್ರಾಜೆಕ್ಟ್ ನ ಅಡಿಯಲ್ಲಿ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಇದನ್ನ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಕೇಳಬಹುದು, ಬೇಸಿಕ್ಸ್ ಕೇಳಬಹುದು ನಿಮ್ಗೆ. ಫೈನ್ ಸರ್, ಬೇಕಾದ್ರೆ ಕೇಳಬಹುದು, ಫೇಸ್ ಸುಜಲಾ 1, 2 ಯಾವಾಗ ಆಯ್ತು, ಯಾವಾಗ ಇದು ಪ್ರಾರಂಭ ಆಯಿತು, ವಾಟ್ ಇಸ್ ದ ಪರ್ಪಸ್ ಆಫ್ ದಿಸ್. ಸೊ ಇವೆಲ್ಲ ಕೇಳಬಹುದು ಎಕ್ಸಾಮ್ ಅಲ್ಲಿ. ಫೈನ್, ನೆಕ್ಸ್ಟ್ ಹೋಗೋಣ ಬನ್ನಿ. ಈಗ ಕರ್ನಾಟಕ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಸ್ಯಾಟಲೈಟ್ ಟೌನ್ಶಿಪ್ ನ ಅಪ್ರೂವ್ ಮಾಡ್ತು. ಓಕೆ, ಸಿ ನಮ್ದು BBMP ಇರೋದು ಅದು ಬೇರೆ. ಓಕೆ, ಅದು ಗ್ರೇಟರ್ ಬೆಂಗಳೂರು ಪಾಲಿಕೆ, ದಟ್ ಇಸ್ ಡಿಫರೆಂಟ್. ಇದು ಸ್ಯಾಟಲೈಟ್ ಟೌನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕೇಳಬಹುದು, ಎಲ್ಲಿ ಗ್ರೇಟರ್ ಬೆಂಗಳೂರು ಸ್ಯಾಟಲೈಟ್ ಟೌನ್ ಸರ್ಕಾರ ಎಲ್ಲಿ ನಿರ್ಮಾಣ ಮಾಡ್ತಾ ಇದೆ ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ. ಪೆರಿಫರಲ್ ಔಟರ್ ರಿಂಗ್ ರೋಡ್ ಕೂಡ ಅಪ್ರೂವ್ ಮಾಡಿದೆ, ಅದನ್ನು ಮಾಡಬೇಕು ಅಂತ ಬೆಂಗಳೂರಲ್ಲಿ. ಓಕೆ, ಸೊ ಹಂಗಾಗಿ ಬಿಡದಿ ಮತ್ತು ಹಾರೋಹಳ್ಳಿ ನಡುವೆ 8,032 ಎಕರೆ ಪ್ರದೇಶದಲ್ಲಿ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಸ್ಯಾಟಲೈಟ್ ಟೌನ್ಶಿಪ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಓಕೆ, ಸೊ ಇದರಲ್ಲಿ ಏನಿರುತ್ತೆ, ಇದರಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂತಂದ್ರೆ
ಇದು ನಿಮ್ಗೆ ಗೊತ್ತಿದೆ. ಈಗ ರಾಮನಗರನ ಕೂಡ ಬೆಂಗಳೂರು ದಕ್ಷಿಣ ಅಂತ ಮಾಡಿದ್ದಾರೆ. ಸೊ ಹಂಗಾಗಿ ಬೆಂಗಳೂರು ದಕ್ಷಿಣ ಆದಾಗ ಇದೇನಾಗುತ್ತೆ, ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ಮಾಡಿದಾಗ ಇದು ಬೆಂಗಳೂರು ಜಿಲ್ಲೆಯಲ್ಲೇ ಒಂಥರ ಬೆಂಗಳೂರು ದಕ್ಷಿಣ ಅಂತ ಹೆಸರಿಟ್ಟಿದ್ರಿಂದ ಇದು ಬೆಂಗಳೂರೇ ಅನ್ನೋದಾಗುತ್ತೆ. ಸೊ ಹಾಗಾಗಿ ಅಲ್ಲಿ ಡೆವಲಪ್ ಮಾಡಕ್ಕೆ ಈಸಿ ಆಗುತ್ತೆ. ಜೊತೆಗೆ ಈ ಬೆಂಗಳೂರಿನಲ್ಲಿ ಏನು ತುಂಬಾ ಕಂಜೆಸ್ಟೆಡ್ ಟ್ರಾಫಿಕ್ಸ್ ಬೇರೆ ಬೇರೆ ಏನೇನ್ ಆಗ್ತಾ ಇದೆ ಆ ದಟ್ಟಣೆ ಕಡಿಮೆ ಮಾಡಬೇಕು ಬೆಂಗಳೂರಲ್ಲಿ. ಸೊ ಹಾಗಾಗಿ ಸರ್ಕಾರ ದೇವನಹಳ್ಳಿ, ನೆಲಮಂಗಲ, ಹೊಸಪೇಟೆ, ದೊಡ್ಡಬಳ್ಳಾಪುರ, ಮಾಗಡಿ, ಬಿಡದಿ ಅಲ್ಲಿ 5 ಒಂದು ಸ್ಯಾಟಲೈಟ್ ಪಟ್ಟಣಗಳನ್ನ ಮಾಡಬೇಕು. ಮಲ್ಟಿ ಮೋಡಲ್ ಒಂದು ಸಂಪರ್ಕ ಅಂತ ಕರಿತೀವಿ, ಬಹುಮಾದರಿ ಸಂಪರ್ಕ, ಮಲ್ಟಿ ಮೋಡಲ್ ಕನೆಕ್ಟಿವಿಟಿ ಮಾಡಬೇಕು ಅಂತಕ್ಕಂಥದ್ದು ಕನೆಕ್ಷನ್ಸ್ಗೆ. ಓಕೆ, ಒಂದು ಸ್ಯಾಟಲೈಟ್, ಈಗ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅಂತಾರಲ್ಲ ಹಂಗೆ ಮಲ್ಟಿ ಮೋಡಲ್ ಸ್ಯಾಟಲೈಟ್ ಟೌನ್ ಪಟ್ಟಣ ಮಾಡಿದಾಗ ಅಲ್ಲಿ ಎಲ್ಲಾ ರೀತಿಯಾದ ಫೆಸಿಲಿಟಿ ಇರಬೇಕು, ಎಲ್ಲಾ ರೀತಿ ಕನೆಕ್ಟಿವಿಟಿ, ಮೂಲಸೌಕರ್ಯ, ಎಲ್ಲಾ ರೀತಿ ಕನೆಕ್ಟಿವಿಟಿ, ಅದು ಬಸ್ ಆಗಿರ್ಬೋದು, ಟ್ರೈನ್ ಆಗಿರ್ಬೋದು, ಇದಕ್ಕಾಗಿ ಎಲ್ಲದಕ್ಕೂ ಕನೆಕ್ಷನ್ ಸಿಗಬೇಕು. ಒಂದು ಗೂಡ್ಸ್ ಅಂಡ್ ಇದೆಲ್ಲ ಮೂವ್ಮೆಂಟ್ ಆಗ್ಬೇಕು ಅಂತ ಹೇಳಿ ಅದು. ಇನ್ನೊಂದು, ನಾನೀಗ 10 ಹಳ್ಳಿಗಳಲ್ಲಿ ಅಂತ ಹೇಳಿದೆ, ಬಿಡದಿ ಮತ್ತು ಹಾರೋಹಳ್ಳಿ ನಡುವೆ, ಅದರಲ್ಲಿ ಬೈರ್ಮಂಗಲ, ಬನ್ನಿಗೆರೆ, ಹೊಸೂರು, ಕೆಜಿಗೊಲ್ಲಹಳ್ಳಿ, ಕಂಚುಗಾರನಹಳ್ಳಿ, ಅರಳುಸಂದ್ರ, ಕೆಂಪಯ್ಯನಹಳ್ಳಿ, ಕಂಚುಗಳ ಕಾವಲು, ಹರೋಹಳ್ಳಿ, ಈಗಳ ಮಂಡಕಹಳ್ಳಿ, ವಡೇರಹಳ್ಳಿ, ಈ ಗ್ರಾಮಗಳನ್ನ ಉಪಪಟ್ಟಣದ ಭಾಗವಾಗಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಸೊ ಎಕ್ಸಾಂಪಲ್ ಏನ್ ಕೇಳಬಹುದು, ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಸ್ಯಾಟಲೈಟ್ ಟೌನ್ಶಿಪ್ ಎಲ್ಲಿ ಮಾಡಬೇಕು ಅನ್ಕೊಂಡಿದ್ದಾರೆ, ಬಿಡದಿ ಮತ್ತು ಹಾರೋಹಳ್ಳಿ ನಡುವೆ. ಇದರಲ್ಲಿ ಎಷ್ಟು ಹಳ್ಳಿಗಳು? 10 ಹಳ್ಳಿಗಳ ಸಮೂಹ ಇದೆ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಸ್ಯಾಟಲೈಟ್ ಟೌನ್ಶಿಪ್ ಅಲ್ಲಿ. ಓಕೆ, ಅಂದ್ರೆ ಇದ್ರಲ್ಲಿ ಎಲ್ಲಾ ರೀತಿ ಬರುತ್ತೆ ನಿಮ್ಗೆ, IT ಇಂದ ಹಿಡಿದು ಎಲ್ಲಾ ರೀತಿ. ಟೌನ್ಶಿಪ್ ಅಂದ ತಕ್ಷಣ ನಿಮಗೆ ಟೌನ್ಶಿಪ್ ಅಲ್ಲಿ ಏನೇನು ಇರಬೇಕು ಪ್ರತಿಯೊಂದು ಕೂಡ ಇದರಲ್ಲಿ ಇರುತ್ತೆ. ಫೈನ್. ಸೊ ನೆಕ್ಸ್ಟ್ ಬರ್ತೀನಿ, ಕರ್ನಾಟಕ ಲಾಂಚಸ್ ಗರುಡಾಕ್ಷಿ. ವೆರಿ ಇಂಪಾರ್ಟೆಂಟ್ ಸರ್. ಗರುಡಾಕ್ಷಿ ಅಂತಕ್ಕಂಥದ್ದು ಯಾವ್ದಕ್ಕೆ ಸಂಬಂಧಪಟ್ಟಿದೆ? ಇಟ್ ಈಸ್ ಎ ಆನ್ಲೈನ್ ಒಂದು FIR ಮಾಡ್ತಕ್ಕಂಥದ್ದು. ಓಕೆ, ಫಾರೆಸ್ಟ್ ಕ್ರೈಮ್ಗೋಸ್ಕರ ಕೇಳಬಹುದು. ಇದು ಯಾವ್ದಕ್ಕೆ ಸರ್? ಗರುಡಾಕ್ಷಿ ಅನ್ನೋದು ಫಾರೆಸ್ಟ್ ಕ್ರೈಮ್, ಅರಣ್ಯದಲ್ಲಿ ನಡೀತಕ್ಕಂತಹ ಒಂದು ಕ್ರೈಮ್, ಅಪರಾಧಗಳಿಗೆ, ಅರಣ್ಯ ಅಪರಾಧಿಗಳಿಗೆ. ವೆರಿ ಇಂಪಾರ್ಟೆಂಟ್ ಕೇಳ್ತಾನೆ. ಇಟ್ ಈಸ್ ಅರಣ್ಯ ಅಪರಾಧಿಗಳಿಗ, ಮಹಿಳಾ ಅಪರಾಧಿಗಳಿಗ, ಮಕ್ಕಳ ಅಪರಾಧಿಗಳು, ಹಿಂಗ್ ಕೇಳ್ಬಿಡ್ಬೋದು ಎಕ್ಸಾಮ್ ಅಲ್ಲಿ. ಓಕೆ, ಸೊ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗರುಡಾಕ್ಷಿ ಅಂತಕ್ಕಂಥ ಒಂದು ಆನ್ಲೈನ್ FIR ಸಿಸ್ಟಮ್ ನ ರಿಪೋರ್ಟ್ ಫಾರೆಸ್ಟ್ ಅಂಡ್ ವೈಲ್ಡ್ ಲೈಫ್ ಕ್ರೈಮ್ ಗಳನ್ನ, ಮತ್ತೆ ಒತ್ತುವರಿ, ಪೋಚಿಂಗ್, ಇಲ್ಲಿಗಲ್ ಲಾಗಿಂಗ್, ಇಂಪ್ರೂವಿಂಗ್ ಟ್ರಾನ್ಸ್ಪರೆನ್ಸಿಗೋಸ್ಕರ. ಮತ್ತೆ ನೀವು ಕೊಡ್ತೀರಾ ಸರ್ ಕಂಪ್ಲೇಂಟ್, ಅದ್ ಏನಾಯ್ತು, ಅದು ಎಲ್ಲಿಗೆ ಬಂತು, ವಾಟ್ಸ್ ದ ಸ್ಟೇಜ್, ಅದನ್ನ ರಿವ್ಯೂ ಮಾಡೋದಾಗಿರ್ಲಿ, ಅದೆಲ್ಲ ಗೊತ್ತಾಗ್ಬೇಕಲ್ಲ. ಟ್ರಾನ್ಸ್ಪರೆನ್ಸಿ ಇಂಪಾರ್ಟೆಂಟ್ ಅಲ್ಲ, ಅಕೌಂಟಬಿಲಿಟಿ ಕೂಡ ಇಂಪಾರ್ಟೆಂಟ್ ಅಲ್ವಾ. ನೀವು ಅವರು ಕರೆಂಟ್ FIR ಹಾಕಿರ್ತೀರ ಫಾರೆಸ್ಟ್ ಸಂಬಂಧಪಟ್ಟಂತೆ, ಆ ಅಧಿಕಾರಿಗಳು ಏನ್ ಮಾಡಿದ್ದಾರೆ, ದಟ್ ಈಸ್ ಆಲ್ಸೋ ಅವ್ರ ಅಕೌಂಟಬಿಲಿಟಿ ಇಂಪಾರ್ಟೆಂಟ್. ಸೊ ಇವೆಲ್ಲ ಕೂಡ ನೀವು ನಿಮ್ಗೆ ಆಟೋಮೆಟಿಕ್ ಆಗಿ ಮೊಬೈಲ್, ಇಮೇಲ್ ಮತ್ತೆ ನಿಮ್ಮ ಇದರಲ್ಲೂ ಕೂಡ ನಾವು ನೋಡ್ಕೊಂಡ್ಬಿಡ್ಬೋದು. ಸೊ ಹಾಗಾಗಿ ಇದರ ವೈಶಿಷ್ಟ್ಯ ಏನು, ಈಗೇನು ಹೇಳಿದೆ, ಡಿಜಿಟಲ್ FIR ಆಗಿರುತ್ತೆ. ಅರಣ್ಯ ಅಪರಾಧಿಗಳ ಸಂಬಂಧಪಟ್ಟಂತೆ ಕಾಗದದ FIR ಬದಲು ಆನ್ಲೈನ್ ನಲ್ಲಿ ನೀವು ಮಾಡ್ತಕ್ಕಂಥದ್ದು. ಇದರಲ್ಲಿ ಎಲ್ಲರೂ ಕೂಡ ಭಾಗವಹಿಸಬಹುದು. ನಾಗರಿಕರು ಮೊಬೈಲ್ ಅಥವಾ ಇಮೇಲ್ ಮೂಲಕ ದೂರುಗಳನ್ನ ನೀವು ಹಾಕಬಹುದು. ಓಕೆ, ಮಾಡ್ಯೂಲ್ಗಳು ಇರುತ್ತೆ, ಆನ್ಲೈನ್ ಅಪರಾಧ ನೋಂದಣಿ, ತನಿಖೆ, ವರದಿ ಎಲ್ಲ ನಿಮ್ಗೆ ಸಿಗ್ತಕ್ಕಂಥ ಪಾರದರ್ಶಕತೆ ಇರುತ್ತೆ, ಹೊಣೆಗಾರಿಕೆ ಇರುತ್ತೆ ಅವ್ರಿಗೆ, ಅಧಿಕಾರಿಗಳಿಗೆ. ಏನಾಯ್ತು ಎತ್ತ ಅಂತ ಅವ್ರುಗಳು ಆನ್ಲೈನ್ ಇರೋದ್ರಿಂದ ಅವ್ರುಗಳು ಅಪ್ಡೇಟ್ ಮಾಡಬೇಕು, ಅದನ್ನ ಟ್ರ್ಯಾಕ್ ಮಾಡಬೇಕು. ಅದಕ್ಕೆ ಸುಮ್ಮನೆ ಅವರ ಟೇಬಲ್ ಅಡಿಗೆ ಹಾಕೊಂಡು ಕೂತ್ಕೊಳ್ಳಕ್ ಆಗಲ್ಲ ಅಲ್ವಾ ಸರ್. ಇವೆಲ್ಲ ಕೂಡ ಇದೆ. ಹಾಗಾಗಿ ಇದನ್ನ ಸ್ಟಾರ್ಟಿಂಗ್ ಆಗಿ ಬೆಂಗಳೂರು ನಗರ, ಭದ್ರಾವತಿ, ಸಿರ್ಸಿ, ಮಲೈ ಮಹದೇಶ್ವರ ವನ್ಯಜೀವಿ ವಿಭಾಗಗಳಲ್ಲಿ ಮಾಡಿದ್ದಾರೆ. ಈಗ ಇದನ್ನ ಕಂಪ್ಲೀಟ್ ಇದಕ್ಕೂ ಕೂಡ ವಿಸ್ತರಣೆ ಮಾಡ್ತಾರೆ. ಇದನ್ನ ವೈಲ್ಡ್ ಲೈಫ್ ಟ್ರಸ್ಟ್ ಆಫ್ ಇಂಡಿಯಾದ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಈ ಒಂದು ಟೆಕ್ನಾಲಜಿನ ಆನ್ಲೈನ್ ಮುಖಾಂತರ ಮಾಡೋದು, ಟ್ರ್ಯಾಕ್ ಮಾಡೋದು, ಇವೆಲ್ಲ. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್. ನಮ್ಮ ಎನ್ವೈರನ್ಮೆಂಟ್ ಸಂಬಂಧಪಟ್ಟಂತೆ ಗರುಡಾಕ್ಷಿ ಆನ್ಲೈನ್ FIR ಸಿಸ್ಟಮ್ ಫಾರ್ ಫಾರೆಸ್ಟ್ ಕ್ರೈಮ್, ಅರಣ್ಯ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಮಾಡಿರ್ತಕ್ಕಂಥದ್ದು ಗರುಡಾಕ್ಷಿ ಅಂತಕ್ಕಂಥದ್ದು. ಓಕೆ, ಇಲ್ಲಿದೆ ನೋಡಿ, ಗರುಡಾಕ್ಷಿ ಬೆನಿಫಿಟ್ಸ್ ಆಫ್ ಗರುಡಾಕ್ಷಿ: ಕ್ವಿಕ್ ಅಂಡ್ ಈಸಿ FIR ರಿಜಿಸ್ಟ್ರೇಷನ್, ಡಿಜಿಟಲ್ ಕೇಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಟ್ರಾನ್ಸ್ಪರೆನ್ಸಿ ಅಂಡ್ ಅಕೌಂಟಬಿಲಿಟಿ ಆಗಿರ್ಬೋದು, ಸ್ಟ್ರಾಂಗರ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್, ಎಕೋ ಫ್ರೆಂಡ್ಲಿ ಇನಿಷಿಯೇಟಿವ್ ಅಲ್ವಾ ಸರ್. ಎಕೋ ಫ್ರೆಂಡ್ಲಿ, ಕಾಗದವನ್ನು ಕಮ್ಮಿ ಮಾಡ್ಬೋದು ನಾವು ಅಲ್ವಾ. ಸೊ ಇವೆಲ್ಲ ಕೂಡ ಇದೆಯಲ್ಲ ಸರ್, ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ಗೋಸ್ಕರ. ನೆಕ್ಸ್ಟ್ ಬರ್ತೇನೆ, ಕರ್ನಾಟಕ ಈಗ ಹೊಸದಾಗಿ ಇನ್ನೊಂದು ಈ-ಸ್ವತ್ತು 2.0 ಅನ್ನ ರೂರಲ್ ಪ್ರಾಪರ್ಟಿ ಡಿಜಿಟಲೈಸೇಷನ್ಗೋಸ್ಕರ ಮಾಡಿದೆ. ಕೇಳ್ತಾನೆ, ಇಂಥದ್ದೆಲ್ಲ ಕೇಳಿದಾನೆ ಪ್ರೀವಿಯಸ್ ಅಲ್ಲಿ, ಈ ತರ ಸಂಬಂಧಪಟ್ಟಂತೆ ಬೇರೆ ಬೇರೆ ಕೇಳಿದಾನೆ. ಹಂಗಾಗಿ ಇದನ್ನು ಕೇಳಬಹುದು. ಈ-ಸ್ವತ್ತು 2.0 ಅಂತಕ್ಕಂಥದ್ದು ಏನಿದೆ, ಈಗ ನಿಮಗೆ ಗೊತ್ತಿದೆ, ಒಂದು ಈ ಖಾತಾ ಮಾಡ್ತಾ ಇದ್ದಾರೆ, ಎಲೆಕ್ಟ್ರಾನಿಕ್ ಖಾತಾ. ಈ ಖಾತಾ ಬೇರೆ, ಈ ಖಾತಾ ಅಲ್ವಾ ಸರ್. ಅದೇ ರೀತಿ ಪಂಚಾಯತಿಗಳಲ್ಲಿ ಅವ್ರಿಗೆ ಖಾತಾ ಬೇಕು, 11A 11B ಆಗಿರ್ಬೋದು, ಡಿಜಿಟಲೈಸ್ ಮಾಡ್ಬೇಕು ಈ ಖಾತಾನ. ಸೊ ಹಂಗಾಗಿ ಅಂತದನ್ನ ಆನ್ಲೈನ್ ಅಲ್ಲಿ 15 ದಿನದ ಒಳಗೆ ಸಿಗ್ಬೇಕು ಅಂತ ಹೇಳಿ ಮಾಡಿರತಕ್ಕಂತ ಒಂದು ವೇದಿಕೆ, ಒಂದು ಪರಿಷ್ಕೃತ ಡಿಜಿಟಲ್ ಈ-ಸ್ವತ್ತು 2.0 ಅಂತಕ್ಕಂಥ ಆನ್ಲೈನ್ ಒಂದು ವ್ಯವಸ್ಥೆ. ಓಕೆ, ಒಂದು ಪೋರ್ಟ್. ಸೊ ಇಲ್ಲಿ ಗ್ರಾಮ ಪಂಚಾಯತಿಗಳು 95 ಲಕ್ಷ ಆಸ್ತಿಗಳ ತೆರಿಗೆನೂ ಸಿಕ್ಕಂಗಾಗತ್ತೆ ನೋಡಿ. ಇದನ್ನ ತಗೋಬೇಕು ಅಂದಾಗ ತೆರಿಗೆ ಎಷ್ಟು ಕಟ್ಟಬೇಕು ಅಂತಿರುತ್ತೆ, ಆ ತೆರಿಗೆನೂ ಕೂಡ ಕಟ್ಟಬೇಕಾಗತ್ತೆ ನೋಡಿ. ಈಗೆಲ್ಲ ಏನಿಗೆ ಗೊತ್ತಾ, ಆನ್ಲೈನ್ ಮಾಡ್ತಾ ಇರೋದು ಒಂದು ಪ್ರೊಡಕ್ಷನ್, ಒಂದು ನಿಮ್ಗೆ ಅಲ್ವಾ, ಬೇರೆ ಯಾವುದು ಇಲ್ಲಿಗಲ್ ಆಗ್ಬಾರ್ದು, ಮೋಸ ಆಗ್ಬಾರ್ದು. ಒಂದು ಆನ್ಲೈನ್ ಅಲ್ಲಿ ಎಲ್ಲ ಕ್ಲಿಯರ್ ಆಗಿ ಸಿಗ್ಬೇಕು, ಡಬಲ್ ಇದೆಲ್ಲ ಆಗ್ಬಾರ್ದು ಅಂತ ಒಂದು. ಇನ್ನೊಂದು, ಸರ್ಕಾರಕ್ಕೆ ಆದಾಯ ಬರುತ್ತೆ. ಆದಾಯ ಹೆಂಗ್ ಬರುತ್ತೆ ನಿಮ್ಗೆ? ಈ ತರ ಎಲ್ಲ ಈ ಖಾತಾ ಮಾಡ್ಬೇಕು, ಮತ್ತೊಂದು ಮಾಡ್ಬೇಕು ಅಂದ್ರೆ ನೀವು 5 ವರ್ಷದಿಂದ ನೀವು ಟ್ಯಾಕ್ಸ್, ಮನೆ ಕಂದಾಯಗಳನ್ನು ಕಟ್ಟದೆ ಇಟ್ಕೊಂಡಿದ್ರೆ ಅವೆಲ್ಲ ಕಟ್ಟಬೇಕಾಗತ್ತೆ.
ಯಾಕಂದ್ರೆ ನೆಕ್ಸ್ಟ್ ನೀವು ಯಾವುದೇ ಪರ್ಚೇಸ್ ಮಾಡ್ಬೇಕಂದ್ರೆ ಈ ಖಾತೆ ಬೇಕು. ಸೊ ಇದನ್ನ ನೀವು ಮಾಡಿಸ್ಕಿಟ್ಕೋಬೇಕು, 100 ಮಾಡ್ಲೇಬೇಕು ಪ್ರತಿಯೊಬ್ಬರು. ಅವಾಗ ಏನ್ ಮಾಡುತ್ತೆ, ನೀವು ಪ್ರೀವಿಯಸ್ ಏನಿದೆ ಎಲ್ಲ ಖಾತೆಗಳ ದುಡ್ಡುಗಳನ್ನ ಕಟ್ಟಬೇಕಾಗುತ್ತೆ, ಇದಾಗಬೇಕು ಅಂತ ಕಂದಾಯ. ಸೊ ಅದೆಲ್ಲ ವಸೂಲಿ ಆಗುತ್ತೆ ಸರ್ಕಾರಕ್ಕೆ. ಸೊ ಆ ಒಂದು ಪರ್ಪಸ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಹಾಗಾಗಿ ಸರ್ಕಾರಕ್ಕೆ ಆದಾಯ ಕೂಡ 2,000 ಕೋಟಿ ರು ಆದಾಯವನ್ನು ಗಳಿಸುವ ನಿರೀಕ್ಷೆ ಕೂಡ ಇದರಿಂದ ಇದೆ. ನೆಕ್ಸ್ಟ್ ಬರ್ತೇನೆ, ಕ್ವಾಂಟಮ್ ಸಿಟಿ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಕ್ವಾಂಟಮ್ ಸಿಟಿ ಇಂದ ಭಾರತದಲ್ಲಿ ಎಲ್ಲಿ ಮಾಡ್ತಾ ಇದ್ದಾರೆ? ಕರ್ನಾಟಕದಲ್ಲಿ ಮಾಡ್ತಾರೆ. ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ನೋಡಿ, ಕ್ವಾಂಟಮ್ ಸಿಟಿ ಮಾಡ್ತಾ ಇರೋದು ಎಲ್ಲಿ ಸರ್? ಬೆಂಗಳೂರು. ಬೆಂಗಳೂರಲ್ಲಿ ಎಲ್ಲಿ ಅಂತ ಕೇಳ್ಬಿಡ್ಬೋದು, ಕರ್ನಾಟಕ ಅಥವಾ ಬೆಂಗಳೂರು ಅಥವಾ ಬೆಂಗಳೂರಲ್ಲಿ ಹೆಸರುಘಟ್ಟ. ಕ್ವಾಂಟಮ್ ಮಿಷನ್ ನಿಮ್ಗೆ ಗೊತ್ತಿದೆ, ಕ್ವಾಂಟಮ್ ಇಸ್ ಅ ಟೆಕ್ನಾಲಜಿ. ನಮ್ಮ ಕ್ವಾಂಟಮ್ ಟೆಕ್ನಾಲಜಿ ಅಂತ ಏನಿದೆ, ಅಥವಾ ಒಂದು ಕ್ವಾಂಟಮ್ ಸಿಟಿ ಅಂತ ಏನ್ ಮಾಡ್ತಾ ಇದಾರೆ ಅಂದ್ರೆ, ಅದಕ್ಕೆ ಸಂಬಂಧಪಟ್ಟಂತೆ ಕ್ಲಸ್ಟರ್ ಆಗಿರ್ಬೋದು, ಸಾಫ್ಟ್ವೇರ್ಗೆ ಸಂಬಂಧಪಟ್ಟಂತೆ, ಅದಕ್ಕೆ ಸಂಬಂಧಪಟ್ಟಂತೆ ಕ್ವಾಂಟಮ್ ಟೆಕ್ನಾಲಜಿ ಅಭಿವೃದ್ಧಿ ಮಾಡಕ್ಕೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಹಾರ್ಡ್ವೇರ್ ಪಾರ್ಕ್ ಆಗಿರ್ಬೋದು, ಕ್ರಯೋಜೆನಿಕ್, ಇವೆಲ್ಲ ಒಂದು ಲ್ಯಾಬ್ಗಳಾಗಿರ್ಬೋದು, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆಗಿರ್ಬೋದು, ಸ್ಟಾರ್ಟ್ಅಪ್ಗಳು ಡೆವಲಪ್ ಆಗಿರ್ಬೋದು, ಇವೆಲ್ಲ ಕೂಡ ಈ ಒಂದು ಅಡಿಯಲ್ಲಿ 1,000 ಕೋಟಿ ಹೂಡಿಕೆ ಮಾಡಿ ಸರ್ಕಾರ ಇದನ್ನ ಮಾಡ್ತಾ ಇದೆ. ಎಲ್ಲಿ ಸರ್? ಹೆಸರುಘಟ್ಟ ಹತ್ರ. ಓಕೆ, ಕ್ವಾಂಟಮ್ ಚಿಪ್ ಫ್ಯಾಬ್ರಿಕೇಶನ್ ಅನ್ನು ಬೆಂಬಲಿಸುವ ಮತ್ತು ವಿಶ್ವದಾದ್ಯಂತ ಕ್ವಾಂಟಮ್ ಹಾರ್ಡ್ವೇರ್, ಕ್ಲೌಡ್ ಸೇವೆಗಳು ಮತ್ತು ಕೌಶಲ್ಯಪೂರ್ಣ ಮಾನವ ಸಂಪನ್ಮೂಲ ರಫ್ತುಗೆ ಅನುವು ಮಾಡಿಕೊಡೋಕ್ಕೋಸ್ಕರ ಬೆಂಗಳೂರಿನಲ್ಲಿ ಕ್ವಾಂಟಮ್ ಸುಪ್ರಮಿಸಿ ಸೆಂಟರ್ ಅನ್ನ ರಾಜ್ಯ ಸರ್ಕಾರ 1,130 ಕ್ರೋರ್ ಒಂದು ಅಡಿಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇದು ನಮ್ಮ ಭಾರತ, ಎಸ್ಪೆಷಲಿ ಬೆಂಗಳೂರು, ವಿಶ್ವದಲ್ಲೇ ಒಂದು ಹೆಸರು ಇರಬೇಕು ಅಂತ ಹೇಳಿ ಮಾಡಿರ್ತಕ್ಕಂಥ ಒಂದು ಸಿಟಿಯ ಸಂಶೋಧನಾ, ರಿಸರ್ಚ್ ಅಂಡ್ ಡೆವಲಪ್ ಎಲ್ಲ ಕೂಡ ಇಲ್ಲಿ ಇರುತ್ತೆ. ಓಕೆ, ಸಿಂಪಲ್ ಆಗಿ ತಿಳ್ಕೊಳ್ಳಿ. ಕರೆಂಟ್ ಅಫೇರ್ಗೆ ಇಷ್ಟೇ ಕೇಳೋದು, ತುಂಬಾ ಡೀಟೇಲ್ ಏನು ಕೇಳಕ್ ಹೋಗಲ್ಲ. ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ. ಇನ್ನೊಂದು, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲೂ ಕೂಡ ಪ್ರಿವಿಯಸ್ ಕೇಳಿದ್ದ ಕೂಡ ಇದು ಕೂಡ ಬಂದಿತ್ತು. ಒಂದು ಶಿವಮೊಗ್ಗದಲ್ಲಿ ಸೆಕೆಂಡ್ ಲಾಂಗೆಸ್ಟ್ ಕೇಬಲ್ ಸ್ಟೇ ಬ್ರಿಡ್ಜ್, ಕೇಬಲ್ಸ್ ಇದು ಸೆಕೆಂಡ್, ಅದು ಗೊತ್ತಿರಲಿ. ಫಸ್ಟ್ ಇರ್ತಕ್ಕಂಥದ್ದು ಓಖಾ ಭೇಟ್ ದ್ವಾರಕಾ ಸಿಗ್ನೇಚರ್ ಸೇತುವೆ ಅಂತ, ಸುದರ್ಶನ ಸೇತು ಅಂತ ಕರಿತೀವಿ, ಗುಜರಾತ್ ಅಲ್ಲಿ ಇರ್ತಕ್ಕಂಥದ್ದು. ಓಕೆ, ಇದು ಸೆಕೆಂಡ್ ಲಾಂಗೆಸ್ಟ್ ಇರ್ತಕ್ಕಂಥ ಒಂದು ಕೇಬಲ್ ಸ್ಟೇ ಬ್ರಿಡ್ಜ್. ಎಷ್ಟಿದೆ? 16 ಮೀಟರ್ ಅಗಲ ಇದೆ, ಆಲ್ಮೋಸ್ಟ್ 2.44 ಕಿಲೋಮೀಟರ್ ಇದೆ. ನಮ್ಮ ಚೌಡೇಶ್ವರಿ ಟೆಂಪಲ್ಗೆ ಹೋಗ್ಬೇಕು ಅಂತಂದ್ರೆ ಮೊದಲು ಫೆರಿಲ್ ಹೋಗ್ತಾ ಇದ್ರು. ಸೊ ಹಾಗಾಗಿ ಅಲ್ಲಿಗೆ ಹೋಗ್ಬೇಕು ಅಂತೇಳಿ ಈಗ ಇದನ್ನ ಮಾಡಿರ್ತಕ್ಕಂಥ ತುಂಬಾ 40-50 ವರ್ಷದ ಕನಸುಗಳು ಅಲ್ಲಿನ ಜನರಿಗೆ. ಇದು ನಮಗೆ ಎಲ್ಲಿ ಬರುತ್ತೆ ಅಂದ್ರೆ ನಮ್ಮ ಸಾಗರ ತಾಲೂಕು, ಸಾಗರಲ್ಲಿ ಬರೋದು. ಕರೂರು ಮತ್ತು ಬಾರಂಗಿ ಹೋಬಳಿ ನಿವಾಸಿಗಳ ಒಂದು ಕನೆಕ್ಷನ್ಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಓಕೆ, ಇದಿರ್ಲಿಲ್ವಾ ಮೊದಲು ಇತ್ತು ಸರ್, ಮೊದಲು ಬೇರೆ ಇತ್ತು. ಅವಾಗ ಏನಾಗಿತ್ತು ಅಂದ್ರೆ 1960ರಲ್ಲಿ ಲಿಂಗನಮಕ್ಕೆ ಕಟ್ತಾರೆ. ಕಟ್ಟಿದಾಗ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ಸೇತುವೆ ಮತ್ತು ರಸ್ತೆಗಳ ಸಂಪರ್ಕ ಕಳೆದುಕೊಳ್ಳುತ್ತೆ. ಆಗ ಈ ಸಂಪರ್ಕವ ಇಲ್ಲದೆ ಫೆರಿ ಓಡಾಡ್ಬೇಕಾದ ಸ್ಥಿತಿ ಬರುತ್ತೆ. ಯಾವಾಗ 1960, ಈಗ ಎಷ್ಟಾಯ್ತು? 50 ವರ್ಷದ ಮೇಲೆ ಆಯ್ತು, 50-60 ವರ್ಷ ಆಯ್ತು ಅಲ್ವಾ ಸರ್? ಸೊ ಇವಾಗ ಆ ಜನಗಳಿಗೆ ಒಂದು ಇದು ಸಿಕ್ಕಿದೆ. ನಮ್ಮ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಬಂದಿದ್ದ ಉದ್ಘಾಟನೆ ಕೂಡ ಮಾಡ್ತಾರೆ. ಯಾವ ನದಿಗೆ ನೋಡಿ, ಇಲ್ಲಿ ಏನೇನು ಕೇಳ್ತಾರೆ ಅಂದ್ರೆ, ಒಂದು ಈ ತರ ಕೇಳಿದಾಗ ಇದು ಯಾವ ನದಿ? ಶರಾವತಿಯ ಹಿನ್ನೀರು ಗೊತ್ತಿರಬೇಕು, ಶರಾವತಿ ಬ್ಯಾಕ್ ವಾಟರ್ ಅಲ್ಲಿ ಇರ್ತಕ್ಕಂಥದ್ದು ಇದು ಗೊತ್ತಿರಬೇಕು. ಸಿಗಂದೂರು ಸೇತುವೆ ಅಂತಾನೆ ಕರಿತೀವಿ, ಯಾಕಂದ್ರೆ ಸಿಗಂದೂರು ಚೌಡೇಶ್ವರಿ ಟೆಂಪಲ್ಗೆ ನಾವು ಕನೆಕ್ಟ್ ಮಾಡ್ತಕ್ಕಂಥ ಒಂದು ರಸ್ತೆ ಆಗಿರೋದ್ರಿಂದ ಅದು ಗೊತ್ತಿರಬೇಕು. ಓಕೆ, ಇಟ್ ಈಸ್ ಎ ಸೆಕೆಂಡ್, ಎರಡನೇ ಅತಿ ದೊಡ್ಡ ಭಾರತದ ಲಾಂಗೆಸ್ಟ್ ಕೇಬಲ್ ಸ್ಟೇ ಬ್ರಿಡ್ಜ್ ಇದು. ಎಷ್ಟು ಗೊತ್ತಿದೆ ಸಾಕು. ಫೈನ್ ಸರ್. ಓಕೆ, ಇನ್ನೊಂದು ಬೆಂಗಳೂರು ಯೂನಿವರ್ಸಿಟಿ ಏನಿದೆ, ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಏನಿದೆ, ಅದನ್ನ ಹೊಸದಾಗಿ ಪಿ ಎಂ ಮನಮೋಹನ್ ಸಿಂಗ್ ಅವರು ತೀರೋದ್ರ ಗೊತ್ತಲ್ಲ ನಿಮಗೆ. ಸೊ ಹಂಗಾಗಿ ಅವರ ಒಂದು ಗೌರವಕ್ಕೋಸ್ಕರ ಕರ್ನಾಟಕದಲ್ಲಿ ಏನಾಯ್ತು, ಸಚಿವ ಸಂಪುಟ ಅನುಮೋದನೆ ಕೊಟ್ಟು ವಿಶ್ವವಿದ್ಯಾಲಯಕ್ಕೆ ನಮ್ಮ ಬೆಂಗಳೂರು ಸಿಟಿ ಯೂನಿವರ್ಸಿಟಿಗೆ ಮನಮೋಹನ್ ಸಿಂಗ್ ಯೂನಿವರ್ಸಿಟಿ ಅಂತಕ್ಕಂಥ ಹೆಸರನ್ನ ಕೊಟ್ಟಿರ್ತಕ್ಕಂಥದ್ದು. ಸೊ ಇದು ಕೂಡ ಗೊತ್ತಿರಲಿ, ಸಿಂಪಲ್ ಆಗಿರ್ತಕ್ಕಂಥ ಒಂದು ಸ್ಮಾಲ್ ಕರೆಂಟ್ ಅಫೇರ್. ನೆಕ್ಸ್ಟ್ ಬರ್ತೀರಿ. ಕರ್ನಾಟಕ ಒಂದು ಸ್ಟ್ರಿಕ್ಟ್ ಟೊಬ್ಯಾಕೋ ಕಂಟ್ರೋಲ್ ನ ಒಂದು ಮಾಡಿದೆ. ಸಿಗರೇಟ್ ಅಂಡ್ ಅದರ್ ಟೊಬ್ಯಾಕೋ ಪ್ರಾಡಕ್ಟ್ ಆಕ್ಟ್ ಅಂತ ಏನಿದೆಯಲ್ಲ, ಅದನ್ನು ತಿದ್ದುಪಡಿ ಮಾಡಿದೆ. 2013 ಮೂರನೇ ತಿದ್ದುಪಡಿ ಮಾಡಿ 2024 ಒಂದು ಕಾಯ್ದೆ ತಿದ್ದುಪಡಿ ತಂದಿದೆ 24ರಲ್ಲಿ. ಈಗ ಅದು ಅನುಮೋದನೆಗೆ ಬಂದಿದೆ. ಸೊ ಏನಿದು ಅಂತಂದ್ರೆ, ಇದರಲ್ಲಿ ಒಂದು ಸಿಗರೇಟ್ ಸೇದಿಗೆ ಸಂಬಂಧಪಟ್ಟಂತೆ ಓಕೆ ಅಮೆಂಡ್ಮೆಂಟ್ ಮಾಡಿರ್ತಕ್ಕಂಥದ್ದು. ಓಕೆ, ಸೊ ಏನಪ್ಪಾ ಅದು ಅಮೆಂಡ್ಮೆಂಟು ಅಂದ್ರೆ, ಈ ಒಂದು ಸಿಗರೇಟ್ ಮತ್ತು ಇತರ ತಂಬಾಕು ಉತ್ಪನ್ನ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಯುವಕರಲ್ಲಿ ತಂಬಾಕು ಸೇವನೆ ತಡೆಯುವುದು, ಸಾರ್ವಜನಿಕ ನೈರ್ಮಲ್ಯವನ್ನು ಸುಧಾರಿಸಕ್ಕೋಸ್ಕರ, ಮತ್ತೆ ಹುಕ್ಕಾ ಬಾರ್ಗಳು, ಸಾರ್ವಜನಿಕ ಉಗುಳುವಿಕೆ, ಸ್ಪಿಟ್ಟಿಂಗ್ ಅಂತ ಕರಿತೀವಿ, ಉಗುಳೋದು, ಕ್ಯಾಕಿಸ್ತಾರಲ್ಲ, ಸೊ ಅದನ್ನೆಲ್ಲ ಜಾರಿಗೊಳಿಸಲಾಗಿದೆ. ಏನ್ ಇದ್ರಲ್ಲಿದೆ ಅಂದ್ರೆ, ಏನು ಇದ್ರಲ್ಲಿ ಅಮೆಂಡ್ಮೆಂಟ್ ಅಲ್ಲಿ ಹೈಲೈಟ್ ಅಂದ್ರೆ, ಮಿನಿಮಮ್ ಏಜ್ ಟೊಬ್ಯಾಕೋ ನ ಪರ್ಚೇಸ್ ಮಾಡಕ್ಕೆ ಸಿಗರೇಟ್ ಗಳನ್ನ 18 ಇಂದ 21 ಕೇಳಿಸಿದೆ. ಮೊದಲು 18 ಇತ್ತು, ಈಗ 21. ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಂಪಲ್ ಕೇಳ್ತಾನೆ, 21 ವರ್ಷ ಆಗಿರೋರು ಮಾತ್ರ ಸಿಗರೇಟ್ ತಗೋಬೇಕು, ಕೊಡಬೇಕು ಅವ್ರಿಗೆ. ಓಕೆ, ಮತ್ತೆ ಪ್ರೊಹಿಬಿಟ್ ಟು ಸೇಲ್ ಸಿಂಗಲ್ ಸಿಗರೇಟ್ ಸ್ಟಿಕ್ಸ್, ಒಂದು ಸಿಗರೇಟ್ ನ ಈಗ ಮಾರಂಗಿಲ್ಲ ಅಂತ, ಅಂದ್ರೆ ಒಂದು ಪ್ಯಾಕ್ ನೇ ತಗೋಬೇಕು ಅಂತ. ಓಕೆ, ಸೊ ಇದರಿಂದ ತೆರೀಬಹುದು. ದುಡ್ಡಿಲ್ದವರು, ಚಟ ಇರೋರು ಒಂದಾರು ಸಿಕ್ತು ಅಂತ ಹಂಗ್ ಕೊಡಂಗಿಲ್ಲ, ಒಂದು ಪ್ಯಾಕ್ ತಗೋಬೇಕೀಗ. ಇನ್ನೊಂದು ಬಫರ್ ಝೋನ್ ಎನ್ಫೋರ್ಸ್ಮೆಂಟ್, ಟೊಬಾಕೋ
ಸೇಲ್ಸ್ ಆಫ್ ಟೊಬ್ಯಾಕೋ ಬ್ಯಾನ್ ವಿತ್ ಇನ್ 100 ಮೀಟರ್ಸ್ ಆಫ್ ಎನಿ ಎಜುಕೇಶನ್ ಇನ್ಸ್ಟಿಟ್ಯೂಟ್. ಓಕೆ, ಒಂದು ಶೈಕ್ಷಣಿಕ ಶಿಕ್ಷಣ ಕೊಡ್ತಕ್ಕಂಥ ಸಂಸ್ಥೆಗಳ 100 ಮೀಟರ್ ದೂರಕ್ಕಿಂತ ಒಳಗೆ ಯಾವುದೇ ಆದ ಟೊಬ್ಯಾಕೋವನ್ನ ಮಾರುವಂತಿಲ್ಲ. ಒಂದು. ಇನ್ನೊಂದು ಹುಕ್ಕಾ ಬಾರ್ ಬಗ್ಗೆ. ಅಂದ್ರೆ ಹುಕ್ಕಾ ಬಾರ್ ಎಲ್ಲೆಲ್ಲಿ ಅಂದ್ರೆ ಕೆಫೇಸ್, ಪಬ್ಸು, ರೆಸ್ಟೋರೆಂಟ್ಗಳಲ್ಲಿ ಮಾಡ್ತಾರಲ್ಲ ಅಲ್ಲಿ. ಇದು ಹುಕ್ಕಾನ ಏನ್ ತಗೊಳ್ತಕ್ಕಂಥದ್ದೇನಿದೆ ಅದು ಬ್ಯಾನ್ ಈಗ ನಿಮ್ಗೆ ಗೊತ್ತಿದೆ. ಇದು 1 to 3 ವರ್ಷಕ್ಕಂತ ಇಂಪ್ರೈಸ್ಮೆಂಟ್ ಏನಿದೆ ಅದನ್ನ ಎಕ್ಸ್ಟ್ರಾ ಮಾಡಿದ್ದಾರೆ. ಮತ್ತೆ 50,000ದಿಂದ 1 ಲಕ್ಷಕ್ಕೆ ಅಮೆಂಡ್ಮೆಂಟ್ ಮಾಡಿದ್ದಾರೆ. ಈ ಒಂದು 21A ಸೆಕ್ಷನ್ ಆಫ್ ಕೋಪ್ಟಾ ಆಕ್ಟ್ 2024 ಅಲ್ಲಿ ಅಮೆಂಡ್ಮೆಂಟ್ ಮಾಡಿರೋದ್ರಲ್ಲಿ ಸೆಕ್ಷನ್ 21 ಅಡಿಯಲ್ಲಿ 1 ಲಕ್ಷಕ್ಕೆ ಏರಿಸಿದ್ರೆ, ಅಂದ್ರೆ ಜೈಲು ಶಿಕ್ಷಣ 3 ವರ್ಷಕ್ಕೆ ಲಕ್ಷ, ಇದು ಫೈನ್ ಕೂಡ 1 ಲಕ್ಷಕ್ಕೆ ಏರಿಸಿದ್ದಾರೆ. ಓಕೆ, ಇನ್ನು ಇದ್ರಲ್ಲಿ ಉಗ್ಳೋದು ಕೂಡ ಇಲ್ಲಿ. ಓಕೆ, ಟೊಬ್ಯಾಕೋ ಯೂಸ್ ಅಂದ್ರೆ ಸಿಗರೇಟ್ ಉಗ್ಳೋದೆಲ್ಲ ಮಾಡ್ತಾರಲ್ಲ, ಸ್ಮೋಕಿಂಗ್ ಮಾಡಿ ಪಬ್ಲಿಕ್ ಪ್ಲೇಸ್ ಅಲ್ಲಿ, ಅದಕ್ಕೂ ಕೂಡ ಫೈನ್ ಇದೆ. ಪಬ್ಲಿಕ್ ಪ್ಲೇಸ್ ಅಲ್ಲಿ ಫೈನ್ ಮೊದಲು 200 ರೂಪಾಯಿ ಇತ್ತು. ನೀವು ಗೊತ್ತಿದೆಯಲ್ಲ, ಪಬ್ಲಿಕ್ ಪ್ಲೇಸ್ ಅಲ್ಲಿ ನಿಂತ್ಕೊಂಡು ಸಿಗರೇಟ್ ಸೇದಂಗಿಲ್ಲ, ಪಬ್ಲಿಕ್ ಏರಿಯಾ ಸಾರ್ವಜನಿಕ ಸ್ಥಳಗಳಲ್ಲಿ ಮನೆ ಒಳಗೆ ಮಾಡ್ಕೋಬೇಕು ಅಥವಾ ಅದಕ್ಕೆ ಒಂದು ಏರಿಯಾ ಇರುತ್ತೆ ಅಲ್ಲೋಗಿ ಮಾಡ್ಕೋಬೇಕು ಅಂತ ಇತ್ತು. ಈಗ ಅದು ಮೊದಲು 200 ರೂಪಾಯಿ, ಅದನ್ನು ಉಲ್ಲಂಘಿಸಿದ್ರೆ ಈಗ ಹಂಗಲ್ಲ, 100,000 ರೂಪಾಯಿ ಅಡಿಗೆ 1,000 ರೂಪಾಯಿಗೆ ಏರಿಸ್ಬಿಟ್ಟಿದ್ದಾರೆ ಅದನ್ನ. ಅಂದ್ರೆ ಫೈನ್ ಅಮೌಂಟ್ ಕೂಡ ಜಾಸ್ತಿ ಮಾಡಿದ್ದಾರೆ. ಓಕೆ, ಡೆಸಿಗ್ನೇಟೆಡ್ ಸ್ಮೋಕಿಂಗ್ ಏರಿಯಾ ಯಾವುದು ಅಂದ್ರೆ ಲಾರ್ಜ್ ಹೋಟೆಲ್, ರೆಸ್ಟೋರೆಂಟ್, ಏರ್ಪೋರ್ಟ್ಸ್ ಅಲ್ಲಿ ಡೆಸಿಗ್ನೇಟೆಡ್ ಏರಿಯಾ ಅಂತ ಇರುತ್ತೆ. ಸೇರ್ಬೇಕು ಅಂತಾನೆ ಸ್ಮೋಕಿಂಗ್ ಏರಿಯಾ ಅಂತ ಇರುತ್ತೆ. ಹೋಟೆಲ್ಸ್ ಗಳಲ್ಲೂ ಇರುತ್ತೆ ಸ್ಮೋಕಿಂಗ್ ಏರಿಯಾ ಅಂತ. ಅಂದ್ರೆ ದೊಡ್ಡ ದೊಡ್ಡ ಹೋಟೆಲ್, ಸಣ್ಣ ಪುಟ್ಟ ಹೋಟೆಲ್ ಅಲ್ಲ. ಸೊ ಅಲ್ಲಿ ಮಾತ್ರ ಸೇರ್ಬೋದು. ಓಕೆ, ಅದು ಬಿಟ್ರೆ ನಿಮ್ ಮನೇಲಿ ಸೇರ್ಕೊಳ್ಳಿ. ಫೈನ್ ಸರ್, ಅರ್ಥ ಆಯ್ತಲ್ಲ? ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಬರ್ತೇನೆ, GCCC. ಇದನ್ನ ಎಕ್ಸಾಮ್ ಅಲ್ಲಿ ಕೇಳುವಂತ ಚಾನ್ಸಸ್ ತುಂಬಾ ಇದೆ. ಅಂದ್ರೆ ಗ್ಲೋಬಲ್ ಕೆಪಾಸಿಟಿ ಸೆಂಟರ್ ಅಂತ. ಅಂದ್ರೆ ಕರ್ನಾಟಕದಲ್ಲಿ ಬರೀ ಬೆಂಗಳೂರಲ್ಲೇ ಯಾಕಿರ್ಬೇಕು? ಬೆಂಗಳೂರಿನ ಸೆಕೆಂಡ್ ಟೈರ್ ಸಿಟೀಸ್ ಅಂತ ಏನ್ ಕರಿತೀವಿ, ಅಲ್ಲೂ ಕೂಡ ಗ್ಲೋಬಲ್ ಕೆಪಾಸಿಟಿ ಸೆಂಟರ್ಸ್, ಗ್ಲೋಬಲ್ ಇನ್ನೋವೇಷನ್. ಓಕೆ, ಭೌಗೋಳಿಕವಾಗಿ ನಮ್ಮ ಪ್ರಾಪಂಚಿಕವಾಗಿ ಒಂದು ನಾವೀನ್ಯತೆಯನ್ನ ಹುಡುಕ್ತಕ್ಕಂಥ ಡಿಸ್ಟ್ರಿಕ್ಟ್ಸ್ ಗಳನ್ನ ಒಂದು ಜಾಬ್ ಕ್ರಿಯೇಷನ್ಗೋಸ್ಕರ ಐಡೆಂಟಿಫೈ ಮಾಡಿ ಅಲ್ಲಿ ನಾವು ಕೌಶಲ್ಯನ ಅಭಿವೃದ್ಧಿ ಪಡಿಸಬೇಕು ಅನ್ನೋದು. ಓಕೆ, ಇಲ್ಲಿ ಏನಿದೆ, ಜಾಗತಿಕ ಸಾಮರ್ಥ್ಯ ಕೇಂದ್ರಗಳು, ಗ್ಲೋಬಲ್ ಕೆಪಾಸಿಟಿ ಸೆಂಟರ್ಸ್ ಗಳನ್ನ ಬೆಂಬಲಿಸಕ್ಕೆ ಕರ್ನಾಟಕದಲ್ಲಿ ಬೆಂಗಳೂರು, ಮೈಸೂರು ಮತ್ತು ಬೆಳಗಾವಿ 3 ಜಾಗತಿಕ ನಾವೀನ್ಯತೆ ಜಿಲ್ಲೆಗಳನ್ನು ಸ್ಥಾಪಿಸಲು ಯೋಚಿಸಿದೆ. ಕೇಳಬಹುದು ಯಾವ ಜಿಲ್ಲೆಗಳಲ್ಲಿ GCC ಸೆಂಟರ್ ನ ಮಾಡಬೇಕು ಅಂತಿದ್ದಾರೆ ಅಂತ. ಓಕೆ, ಪ್ರಪಂಚಕ್ಕೆ ಒಂದು ಸೆಡ್ ಹೊಡಿಬೇಕಂದ್ರೆ ಅದಕ್ಕೆ ನಾವು ಸ್ಟ್ಯಾಂಡ್ ಆಗಿ ನಿಂತ್ಕೋಬೇಕು. ಸೆಡ್ ಇನ್ ದ ಸೆನ್ಸ್ ಆ ಲೆವೆಲ್ಗೆ ಪಾರ್ಟಿಸಿಪೇಟ್ ಆಗಿರ್ಬೇಕು ನಮ್ದ್ರಲ್ಲಿ. ಓಕೆ, ಸೊ ಹಂಗೆ ಬೆಂಗಳೂರು, ಮೈಸೂರು, ಬೆಳಗಾವಿನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಮೊದಲ ಒಂದು ಇದರಡಿಯಲ್ಲಿ. ಇದರಲ್ಲಿ 1 ಲಕ್ಷ ಜನರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದು ನಿಪುಣ ಕರ್ನಾಟಕ ಅಂತ ಯೋಜನೆ. ಇದು ಗೊತ್ತಿರಬೇಕು. ನಿಪುಣ ಕರ್ನಾಟಕ ಏನಕ್ಕೆ ಅಂತ ಎಕ್ಸಾಮ್ ಅಲ್ಲಿ ಕೇಳಬಹುದು. ನಿಪುಣ ಕರ್ನಾಟಕ ಅನ್ನೋದು GCCC ಸೆಂಟರ್ ನ ಅಡಿಯಲ್ಲಿ 1 ಲಕ್ಷ ಜನರಿಗೆ ಕೌಶಲ ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿ ಅದ್ರ ಬಗ್ಗೆ ಮಾತಾಡೋಣ. ಓಕೆ, ಇದನ್ನ 27ನೇ ಬೆಂಗಳೂರು ಟೆಕ್ ಶೃಂಗಸಭೆ ನಡೆಸಲಾಗುತ್ತೆ, ಅಲ್ಲಿ ಘೋಷಣೆ ಮಾಡಲಾಗತ್ತೆ. ಓಕೆ, ಇದರಲ್ಲಿ ಏನಪ್ಪಾ ಅಂತಂದ್ರೆ ಜಾಗತಿಕವಾಗಿ ನಮ್ಮಲ್ಲಿ ಪ್ರಾಪಂಚಿಕವಾಗಿ ಜಾಗತಿಕದಲ್ಲಿ ತಂತ್ರಜ್ಞಾನ ಕೇಂದ್ರ ಮಾಡಬೇಕು. ಬೆಂಗಳೂರು, ಮೈಸೂರು, ಈಗ ಬೆಂಗಳೂರು ಆಲ್ರೆಡಿ ಸಿಲಿಕಾನ್ ಸಿಟಿ ಅಂತೀವಿ, ಅದ್ರ ಮೈಸೂರು, ಬೆಳಗಾವಿನೂ ಮಾಡಬೇಕು. ಮತ್ತೆ ಇನ್ನು ಬೆಂಗಳೂರನ್ನ ಜಾಗತಿಕವಾಗಿ ಇನ್ನೂ ಹೈ ಲೆವೆಲ್ ತಗೊಂಡೋಗ್ಬೇಕು ಅಂತಕ್ಕಂಥದ್ದು. ಅಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆಗಿರ್ಬೋದು, ಉದಯೋನ್ಮುಖ ಕೈಗಾರಿಕೆಗಳನ್ನು ಬೆಳೀತಕ್ಕಂಥ ಈಗ ಹೊಸ ಟೆಕ್ನಾಲಜಿಗೆ ಸಂಬಂಧಪಟ್ಟಂತ ಇಂಡಸ್ಟ್ರಿಗಳನ್ನ ತರದಾಗಿರ್ಬೋದು, ಇವೆಲ್ಲ ಕೂಡ ಇದನ್ನ ಈ ಒಂದು ಮುಖ್ಯ ಸ್ತಂಭಗಳಾಗಿ ಈ 3 ಜಿಲ್ಲೆಗಳಲ್ಲಿ ಮಾಡಬೇಕು ಅಂತಕ್ಕಂಥದ್ದು. ಸೊ ಇದರಡಿಯಲ್ಲಿ ಜಾಗತಿಕ ನಾವೀನ್ಯತೆ ಜಿಲ್ಲೆಗಳು ಡೆವಲಪ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಈ 3ರಲ್ಲಿ ನಾವೀನ್ಯತೆ ಜಿಲ್ಲೆಗಳು ಅಂದ್ರೆ ಗ್ಲೋಬಲ್ ಇನ್ನೋವೇಷನ್ ಡಿಸ್ಟ್ರಿಕ್ಟ್ ಗಳನ್ನಾಗಿ ಮಾಡ್ಬೇಕು ಇದನ್ನ. ಓಕೆ, ಮತ್ತೆ ಇಲ್ಲಿ ಕ್ವಿನ್ ಸಿಟಿ ಅಂತ ಕರೀತಾರೆ. ಕ್ವಿನ್ ಅಂದ್ರೆ ಜ್ಞಾನ, ಯೋಗಕ್ಷೇಮ ಮತ್ತು ನಾವೀನ್ಯತೆ ನಗರ, ಅಂದ್ರೆ ನಾಲೆಡ್ಜ್, ವೆಲ್ ಬೀಯಿಂಗ್ ಅಂಡ್ ಇನ್ನೋವೇಷನ್ ಸಿಟಿ ಆಗಿ ಇದನ್ನ ಡೆವಲಪ್ ಮಾಡಬೇಕು. ಓಕೆ, ಬೆಂಗಳೂರು ಜಿಲ್ಲೆಯನ್ನ ಮತ್ತೆ ಮೈಸೂರು ಅದನ್ನ ಕ್ವಿನ್ ಸಿಟಿ ಆಗಿ ಡೆವಲಪ್ ಮಾಡಬೇಕು ಅಂತಕ್ಕಂಥದ್ದು. ಓಕೆ, ಮತ್ತೆ ಸಂಬಂಧಪಟ್ಟಂತೆ ಇಂಜಿನಿಯರಿಂಗ್ ಸಂಬಂಧಪಟ್ಟಂತೆ ಅದನ್ನು ಡೆವಲಪ್ ಮಾಡಬೇಕು ಅಂತ ಒಂದು. ಇನ್ನೊಂದು ನಿಪುಣ ಕರ್ನಾಟಕ ಯೋಜನೆ. ಇದರಡಿಯಲ್ಲಿ ನೋಡಿ ಇದನ್ನ ಹೆಂಗ್ ಡೆವಲಪ್ ಮಾಡೋದು ಅಂದ್ರೆ ಒಂದು ನಾವೀನ್ಯತೆ, ಒಂದು ಗ್ಲೋಬಲ್ ಇನ್ನೋವೇಷನ್ ಡಿಸ್ಟ್ರಿಕ್ಟ್ ಆಗಿ ಮಾಡಬೇಕು, ನಾಲೆಡ್ಜ್, ವೆಲ್ ಬೀಯಿಂಗ್ ಇನ್ನೋವೇಷನ್ ಸಿಟಿ ಆಗಿ ಮಾಡಬೇಕು ನಮ್ಮ ಸಿಟಿಗಳನ್ನ, ಈ 3 ಸಿಟಿಗಳನ್ನ. ಮತ್ತೆ ನಿಪುಣ ಕರ್ನಾಟಕ ಯೋಜನೆ ಅಡಿಯಲ್ಲಿ ನಮಗೆ ಏನು ಸ್ಕಿಲ್ ಡೆವಲಪ್ಮೆಂಟ್ ಆಗಬೇಕು ಅದನ್ನ ಮೈಕ್ರೋಸಾಫ್ಟ್, ಇಂಟೆಲ್, ಆಕ್ಸೆಂಚರ್, IBM, BFSI ಕನ್ಸೋರ್ಟಿಯಂ ನಂತ ತಾಂತ್ರಿಕ ದೈತ್ಯರೊಂದಿಗೆ ಪಾಲುದಾರಿಕೆ ಮಾಡಿಕೊಂಡು 1 ಲಕ್ಷ ಜನರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು ಇದರ ಅಡಿಯಲ್ಲಿ ಬರುತ್ತೆ. ಮತ್ತೆ ರೀಜನಲ್ ಡೆವಲಪ್ಮೆಂಟ್ ಆಗಬೇಕು, ಕ್ಲಸ್ಟರ್ ಆಧಾರಿತ ಅಭಿವೃದ್ಧಿ, ಪ್ರಾದೇಶಿಕ ಬೆಳವಣಿಗೆ ಮತ್ತು ಕ್ಲಸ್ಟರ್ ನ ಮಾಡ್ಕೊಂಡು ಅದನ್ನ ಡೆವಲಪ್ ಮಾಡಬೇಕು ಅಂತ. ಈಗ ಫಾರ್ ಎಕ್ಸಾಂಪಲ್ ನಾವು ಕರ್ನಾಟಕದಲ್ಲಿ ಮಂಗಳೂರಿನಲ್ಲಿ ಫಿನ್ಟೆಕ್ ಆಗಿರ್ಬೋದು, ಹುಬ್ಬಳ್ಳಿ ಧಾರವಾಡವನ್ನ EV ಎಲೆಕ್ಟ್ರಾನಿಕ್ ವೆಹಿಕಲ್ ಗೆ ಸಂಬಂಧಪಟ್ಟಂತೆ ಒಂದು ಕ್ಲಸ್ಟರ್ ಮಾಡಿಕೊಂಡು ಡ್ರೋನ್ ಉತ್ಪಾದನೆ ಮಾಡ್ತಕ್ಕಂಥ ಆಗಿರ್ಬೋದು. ಮತ್ತೆ ಮೈಸೂರಿನಲ್ಲಿ PCB ಡೆವಲಪ್ಮೆಂಟ್, ಓಕೆ, ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಅಂತ ಏನ್ ಕರುತ್ತೆ, PCB ಅಂದ್ರೆ ನಮ್ಮ ಸೆಮಿಕಂಡಕ್ಟರ್ ಸಂಬಂಧಪಟ್ಟಂತೆ. ಹಾಗಾಗಿ ಮೈಸೂರಿನಲ್ಲಿ ಎಲೆಕ್ಟ್ರಾನಿಕ್ಸ್ ಉತ್ಪಾದಕ ಕ್ಲಸ್ಟರ್ ಅನ್ನ ಡೆವಲಪ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಕೊಚ್ಚನಹಳ್ಳಿಯಲ್ಲಿ ಎಲೆಕ್ಟ್ರಾನಿಕ್ ಉತ್ಪಾದಕ
ಕ್ಲಸ್ಟರ್ ಸೆಮಿಕಂಡಕ್ಟರ್ ಉದ್ಯಮನ ಜಾಗತಿಕವಾಗಿ ಏನ್ ಬೇಕು ಅದನ್ನ ಅಭಿವೃದ್ಧಿ ಮಾಡಬೇಕು ಅನ್ಕೊಂಡಿದ್ದಾರೆ. ಸೊ ಇವೆಲ್ಲ ಮಾಡೋದ್ರಿಂದ ನಮ್ಮ ಈ 3 ಜಿಲ್ಲೆಗಳಲ್ಲಿ ಗ್ಲೋಬಲ್ ಕೆಪಾಸಿಟಿ ಸೆಂಟರ್ಗಳು ಡೆವಲಪ್ ಆಗುತ್ತೆ ಅನ್ನೋದು. ಓಕೆ, ಇವೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಸಿಂಪಲ್ ಆಗಿ ಕೇಳಬಹುದು ಎಕ್ಸಾಮ್ ಅಲ್ಲಿ. ನಿಪುಣ ಕರ್ನಾಟಕ ಯೋಜನೆ ಏನಕ್ಕೆ ಸಂಬಂಧಪಟ್ಟಿದೆ ಕೇಳಬಹುದು, ಇದರಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಬಹುದು. ಒಂದು ಇನ್ನೊಂದು ಈ ಒಂದು ಎಲೆಕ್ಟ್ರಾನಿಕ್ ಉತ್ಪಾದನಾ ಕ್ಲಸ್ಟರ್ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಕೇಳಬಹುದು. ಮೈಸೂರಿನ ಕೊಚ್ಚನಹಳ್ಳಿಯಲ್ಲಿ. ಓಕೆ, ಸೊ ಹಿಂಗೆಲ್ಲ ಕೇಳಬಹುದು ಎಕ್ಸಾಮ್ ಸ್ನೇಹಿತರೆ. ಬೇಕಾದ್ರೆ ಒಂದಿಸಿ ಬರೆಯಲ್ಲಿ ಮಂಗಳೂರು ಕ್ಲಸ್ಟರ್ ನಲ್ಲಿ ಏನ್ ಅಭಿವೃದ್ಧಿ ಮಾಡ್ಬೇಕು ಅನ್ಕೊಂಡಿದ್ದಾರೆ ಫಿನ್ಟೆಕ್ ಸಂಬಂಧಪಟ್ಟಂತೆ. ಹುಬ್ಳಿ ಧಾರವಾಡಲ್ಲಿ ಯಾವ ಒಂದು ಇದನ್ನ ಇಂಡಸ್ಟ್ರಿನ ಅಭಿವೃದ್ಧಿ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಮೈಸೂರಿನಲ್ಲಿ ಯಾವ ಇಂಡಸ್ಟ್ರಿ ಡೆವಲಪ್ ಮಾಡಬೇಕು ಒಂದಿಸಿ ಬರೆಯಲ್ಲಿ ಕೇಳ್ಬಿಡ್ಬೋದು. ಓಕೆ, ಆಸ್ ಪರ್ ದ GCC ಅಡಿಯಲ್ಲಿ. ಓಕೆ, ಜಾಗತಿಕ ಸಾಮರ್ಥ್ಯ ಕೇಂದ್ರದ ಅಡಿಯಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ನೋಡಿ. ಇವೆಲ್ಲ ಇದೆಯಲ್ಲ, ಇದೆಲ್ಲ ಇಂಪಾರ್ಟೆಂಟ್. ಒಂದು ಎಕನಾಮಿಕ್ ಸಂಬಂಧಪಟ್ಟಂತೆ, ಡೆವಲಪ್ಮೆಂಟ್ ಸಂಬಂಧಪಟ್ಟಂತೆ, ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಇಂಥ ಕರೆಂಟ್ ಅಫೇರ್ಸ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಇಂಥದ್ದು ನಾವು ಬಿಟ್ಬಿಡ್ತೀವಿ ಯೂಶಲಿ. ಓಕೆ, ನಾವು ಏನ್ ಡಿಸ್ಕಸ್ ಮಾಡಿದೆ ಅಲ್ಲಿ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀನಿ, ಒಂದ್ಸಲ ನೋಡ್ಕೋಬಹುದು ತಾವು. ಎಲ್ಲೆಲ್ಲಿ ಏನೇನ್ ಮಾಡ್ಬೇಕು ಅನ್ಕೊಂಡಿದೀವಿ. AI ಸೆಂಟರ್ಸ್ ನ ಬೆಂಗಳೂರಲ್ಲಿ ತೆಗಿಬೇಕು. EMC ಸೆಂಟರ್ ನ ಎಲೆಕ್ಟ್ರಾನಿಕ್ಸ್ ಸಂಬಂಧಪಟ್ಟಂತೆ ಬ್ಯಾಲೆನ್ಸ್ ಗ್ರೋತ್ ಅಪ್ರೋಚ್ ಎಲ್ಲೆಲ್ಲಿ ಏನೇನ್ ಮಾಡ್ಬೇಕು ಅಂತ. ನಿಪುಣ ಕರ್ನಾಟಕ ಸ್ಕೀಮ್ ಅಂದ್ರೆ ಏನು, ಸೊ ಎಲ್ಲ ಇಲ್ಲೂ ಕೂಡ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಬರ್ತೀನಿ. ಇದೆಲ್ಲ ವೆರಿ ಇಂಪಾರ್ಟೆಂಟ್, ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ನಾವು ಮಂತ್ಲಿ ಕರೆಂಟ್ ಅಫೇರ್ಸ್ ಕವರ್ ಮಾಡಿದ್ವಿ. ಸೊ ಇದನ್ನ ಸಿಂಪಲ್ ಆಗಿ ತಿಳ್ಕೊಳ್ಳಿ. ಕರ್ನಾಟಕ ಸಂಬಂಧಪಟ್ಟದ್ದು ಆಗಿರೋದ್ರಿಂದ ತಗೊಂಡಿದ್ದೀನಿ ಅಷ್ಟೇ. ಬೂಕರ್ ಪ್ರಶಸ್ತಿ ಸಿಕ್ಕಿದೆ ಹಾಟ್ ಲ್ಯಾಂಪ್ ಅನ್ನೋ ಒಂದು ಕೃತಿಗೆ. ಯಾರಿಗೆ? ಭಾನು ಮುಷ್ತಾಕ್. ಈಗ ಭಾನು ಮುಷ್ತಾಕ್ ಬಗ್ಗೆ ಮೈಸೂರಿನ ಒಂದು ದಸರಾನ ಕೂಡ ಉದ್ಘಾಟನೆ ಮಾಡಿದ್ರು, ಅದು ಕೂಡ ಗೊತ್ತಿರಬೇಕು. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ ಆಗುತ್ತೆ. ಇದರಲ್ಲಿ ಒಂದು 12ರಿಂದ 13 ಸಣ್ಣ ಕಥೆಗಳನ್ನ ಅವ್ರು ಬರ್ದಿದ್ರು. ಓಕೆ, ಹಾಟ್ ಲ್ಯಾಂಪ್ ಅಂತಕ್ಕಂಥ ಇದನ್ನ ಇಂಗ್ಲಿಷ್ಗೆ ಭಾಷಾಂತರ ಮಾಡಿದ್ರು ದೀಪಾ ಬಸ್ತಿ ಅವರು. ಹಂಗಾಗಿ ನಿಮ್ಗೆ ಗೊತ್ತಿದೆ ಈ ಹಾಟ್ ಲ್ಯಾಂಪ್ ಅಂತಕ್ಕಂಥದ್ದು ಏನಿದೆ, ಇದು ಬೂಕರ್ ಪ್ರಶಸ್ತಿ ನಿಮ್ಗೆ ಇಂಗ್ಲೆಂಡ್ ಅಲ್ಲಿ ಅನುವಾದಿಸಲ್ಪಟ್ಟು ಅಲ್ಲಿ ಪಬ್ಲಿಕೇಶನ್ UK ಅಥವಾ ಐರ್ಲೆಂಡ್ ಅಲ್ಲಿ ಪ್ರಕಟವಾಗಿರಬೇಕು ಅಂತದಕ್ಕೆ ಮಾತ್ರ ಕೊಡ್ತಕ್ಕಂಥದ್ದು ಈ ಬೂಕರ್ ಪ್ರಶಸ್ತಿ ಅಲ್ವಾ. 50,000 ಡಾಲರ್ ಪೌಂಡ್ ಅಷ್ಟು ಕೊಡ್ತಾರೆ ಇದಕ್ಕೆ. ಓಕೆ, ಇದ್ರ ಜೊತೆ ಕನ್ನಡ, ರೊಮೇನಿಯಾ, ಇರಾಕ್ ಅಂತದೆಲ್ಲ ಪಾಲ್ಗೊಂಡಿದ್ರು. ಕನ್ನಡದ ಒಂದು ಈ ಕೃತಿಗೆ ಸಿಕ್ಕಿರೋದು ನಮ್ಮ ಒಂದು ಸೌಭಾಗ್ಯ ಅಂತಾನೆ ಹೇಳ್ಬೋದು. ಓಕೆ ಫೈನ್. ಸೊ ಇವ್ರ ಬಗ್ಗೆ ಹೆಚ್ಚು ನಾನು ಡಿಸ್ಕಸ್ ಮಾಡಕ್ ಹೋಗಲ್ಲ. ಇದು ಬೂಕರ್ 2005 ಅಲ್ಲಿ ಸ್ಥಾಪನೆ ಮಾಡಿದ್ದು ಮ್ಯಾನ್ ಬುಕ್ ಇಂಟರ್ನ್ಯಾಷನಲ್ ಪ್ರೈಸ್ ಅಂತ ಹೇಳಿ. ಭಾನು ಮುಷ್ತಾಕ್ ಬಗ್ಗೆ ಹೇಳೋದಾದ್ರೆ ಇಲ್ಲಿದೆ ನೋಡಿ, ಅವ್ರ ವೃತ್ತಿ ಜೀವನ ಪತ್ರಕರ್ತೆಯಾಗಿ ತಮ್ಮ ವೃತ್ತಿ ಜೀವನ ಪ್ರಾರಂಭಿಸ್ತಾರೆ. ಆದ್ರೆ ಹೆಚ್ಚು ಅವರು ಪತ್ರಕರ್ತೆಯಾಗಿ ಉಳ್ಕೊಳ್ಳಲ್ಲ. ಸಾಮಾಜಿಕ ಆರ್ಥಿಕ ನ್ಯಾಯಗಳ ವಿರುದ್ಧ ಹೋರಾಡಲು, ಸಾಹಿತ್ಯ ಮತ್ತು ಕ್ರಿಯಾಶೀಲತೆಗೆ ಬಂಡಾಯ ಚಳುವಳಿಯಲ್ಲಿ ಭಾಗವಹಿಸಲು ಸಕ್ರಿಯ ಆಗ್ತಾರೆ. ಆದ ಪತ್ರಿಕೋದ್ಯಮ ತೊರೆದು ಅವರು ವಕೀಲಿ ವೃತ್ತಿ ಪ್ರಾರಂಭ ಮಾಡ್ತಾರೆ ತಮ್ಮ ಜೀವನಕ್ಕೋಸ್ಕರ. ಜೊತೆಗೆ ಕಾದಂಬರಿ ತರದೆಲ್ಲ ಬರಿತಾ ಹೋಗ್ತಾರೆ. ಸೊ ಅದರಲ್ಲಿ ಇವರು 12 ಕಥೆಗಳನ್ನು 1990-2003 ನಡುವೆ ಒಂದು ದಕ್ಷಿಣ ಭಾರತದ ಮುಸ್ಲಿಂ ಮಹಿಳೆಯರ ಭಾವನಾತ್ಮಕ ಹೋರಾಟದ ಮೇಲೆ ಕೇಂದ್ರೀಕೃತವಾಗಿ ಬರೆದಿರತಕ್ಕಂತ ಒಂದು ಕೃತಿ ಇದು ಹಾಟ್ ಲ್ಯಾಪ್ ಅಂತ. ಓಕೆ, ಸೊ ಇಷ್ಟು ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ಬರ್ತೇನೆ ಬಿಬಿ ಫಾತಿಮಾ. ಇದು ಕೂಡ ವೆರಿ ಇಂಪಾರ್ಟೆಂಟ್. ಎನ್ವೈರನ್ಮೆಂಟ್ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದವರು. ಅವ್ರಿಗೆ ಏನ್ ಸಿಕ್ಕಿದೆ? UNDP ಇಕ್ವಿಟರ್ ಇನಿಷಿಯೇಟಿವ್ ಅವಾರ್ಡ್ ಸಿಕ್ಕಿದೆ. UNDP ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ನ ಇಕ್ವೇಟರ್ ಅವಾರ್ಡ್, ಇಕ್ವೇಟರ್ ಪ್ರೈಸ್, ಸಮಾಜಕ ಉಪಕ್ರಮ ಪ್ರಶಸ್ತಿ ಅಂತ ಕರಿತೀವಿ, ಅವ್ರಿಗೆ ಸಿಕ್ಕಿದೆ. ಇವ್ರು ಎಲ್ಲಿ? ಅವರು ಧಾರವಾಡ ಜಿಲ್ಲೆ ತೀರ್ಥ ಗ್ರಾಮದ ಬಿಬಿ ಫಾತಿಮಾ ಅವರು. ಓಕೆ ಓಕೆ, ಸೊ ವೆರಿ ಇಂಪಾರ್ಟೆಂಟ್. ತುಂಬಾ ಬೇರೆಯವ್ರಿಗೆ ಸಿಕ್ಕಿದೆ, ಆದ್ರೆ ಭಾರತದ ಇವರು. ಸೊ ಹಾಗೆ ಕರ್ನಾಟಕದಲ್ಲಿ ಇರತಕ್ಕಂಥವ್ರು ಇವರು. ಓಕೆ, ಏನ್ ಮಾಡಿದ್ರು ಇವರು? ಸೆಲ್ಫ್ ಹೆಲ್ಪ್ ಚೂಸನ್ ಅಂಡರ್ ಥೀಮ್ ವುಮೆನ್ ಅಂಡ್ ಯೂತ್ ಲೀಡರ್ಶಿಪ್ ಫಾರ್ ನೇಚರ್ ಬೇಸ್ಡ್ ಕ್ಲೈಮೇಟ್ ಆಕ್ಷನ್. ಆ ಒಂದು ಥೀಮ್ ನ ಅಡಿಯಲ್ಲಿ ಇವರಿಗೆ ಸಿಕ್ಕಿರ್ತಕ್ಕಂಥದ್ದು ಏನು ಅಂತ ಕೆಲಸ ಏನ್ ಮಾಡಿದ್ರು ಅಂದ್ರೆ ಈ ಒಂದು ಮಳೆ ಆಧಾರಿತವಾಗಿ ಕೃಷಿ ಹೆಂಗ್ ಮಾಡ್ಬೇಕು. ಓಕೆ, ಮತ್ತೆ ಎಲ್ಲರಿಗೂ ಈ ಬೀಜ ಬ್ಯಾಂಕು ಅಂದ್ರೆ ತುಂಬಾ ಒಂದು ಫಲವತ್ತಾಗಿರೋದು, ಮತ್ತೆ ಈ ಒಂದು ಆ ಒಂದು ರೀಜನ್ಗೆ ಅಥವಾ ಆ ಒಂದು ಹವಾಮಾನಕ್ಕೆ ತಕ್ಕಂತೆ ಬೇಕಾಗಿರ್ತಕ್ಕಂಥ ಸಮುದಾಯ ಬೀಜ ಬ್ಯಾಂಕ್ ಗಳನ್ನ ನಿರ್ವಹಿಸಾಗಿದ್ದಾಗಿರ್ಬೋದು, ಆಹಾರ ಪೌಷ್ಟಿಕಾಂಶ ಪದ್ಧತಿ ಬಗ್ಗೆ ಹೇಳೋದಾಗಿರ್ಬೋದು. ಸೊ ಇಂಥದ್ದೆಲ್ಲ ಇವರು ಸೆಲ್ಫ್ ಹೆಲ್ಪ್ ಮುಖಾಂತರ ಇದನ್ನ ಉತ್ತೇಜನ ಕೊಡೋದಾಗಿರೋದು, ಸ್ವಸಹಾಯ ಗುಂಪುಗಳ ಸಾಧನೆಗಳ ಮುಖಾಂತರ. ಹಂಗಾಗಿ ಈ ಒಂದು ಎನ್ವೈರನ್ಮೆಂಟ್ ಸಂಬಂಧಪಟ್ಟ ವುಮೆನ್ ಅಂಡ್ ಯೂತ್ ಲೀಡರ್ಶಿಪ್ ಯಾವುದಕ್ಕೆ? ನೇಚರ್ ಅಂಡ್ ಬೇಸ್ಡ್ ಕ್ಲೈಮೇಟ್ ಆಕ್ಷನ್. ಈ ಒಂದು ಥೀಮ್, ಈ ಒಂದು ಕ್ಯಾಟಗರಿ ಅಡಿಯಲ್ಲಿ ಅವರಿಗೆ UNDP ಈಕ್ವೇಟರ್ ಅವಾರ್ಡ್ ಸಿಕ್ಕಿದೆ. ಬಿಬಿ ಫಾತಿಮಾ, ಧಾರವಾಡ ಜಿಲ್ಲೆ ತೀರ್ಥ ಗ್ರಾಮದವರು. ಓಕೆ, ನೆಕ್ಸ್ಟ್ ಬರ್ತೇನೆ. ಅಂಡ್ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಒನ್ಸ್ ಅಗೇನ್. ಇದನ್ನು ಕೂಡ ನಾವು GK ಅಲ್ಲಿ ಕವರ್ ಮಾಡಿದ್ವಿ, ಬಟ್ ಇಲ್ಲೂ ಒಂದ್ಸಲ ಕರೆಂಟ್ ಅಫೇರ್ ಅಲ್ಲಿ, ಯಾಕಂದ್ರೆ ದಿಸ್ ಇಸ್ ಮೋಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಹಾಗೆ ಇದನ್ನು ಕೂಡ ನೋಡ್ಕೊಳ್ಳೋಣ. ಗೌರ್ಮೆಂಟ್ ₹200 ಕೊಮೊರೇಟಿವ್ ಸ್ಮರಣಾರ್ಥ ಕಾಯಿನ್, ಕೊಮೊರೇಟಿವ್ ಅಂದ್ರೆ ಸ್ಮರಣಾರ್ಥ ಕಾಯಿನ್ ನ ಬಿಡುಗಡೆ ಮಾಡಿದೆ ರಾಣಿ ಚೆನ್ನಮ್ಮ ವಿಕ್ಟರಿ ಅಟ್ ಕಿತ್ತೂರ್ನ ಒಂದು ಗೆಲುವಿಗೆ. ಯಾಕಂದ್ರೆ 200 ವರ್ಷ ಆಗಿದೆ. 2024 ಅಲ್ವಾ, ಅಂದ್ರೆ 24-25 ಒಂದು ವರ್ಷ ಸೆಲೆಬ್ರೇಟ್ ಮಾಡಿದ್ವಿ. 1824 ಗೆದ್ದಿದ್ರು ಬ್ರಿಟಿಷರ ವಿರುದ್ಧ. ಆಮೇಲೆ ಪುನಃ ನೆಕ್ಸ್ಟ್ ಇದ್ರಲ್ಲಿ ಸೋಲ್ತಾರೆ, ಅದು ಬೇರೆ ವಿಚಾರ. ಬಟ್ ಫಸ್ಟ್ ಗೆದ್ದಿದ್ರಲ್ಲ, ಹಾಗಾಗಿ. ಸೊ ಇದರ ಸ್ಮರಣಾರ್ಥವಾಗಿ 200 ವರ್ಷ ಆಗಿರೋದ್ರಿಂದ ಈ ₹200 ಕಾಯಿನ್ ಬಿಡುಗಡೆ ಮಾಡಿದ್ದಾರೆ. ಈ ಕಾಯಿನ್ 44 ಬೇಕಾದ್ರೆ ನಿಮ್ಗೆ ಈ ಕಾಯಿನ್ ಮೇಲೆ ಕ್ವಶನ್ ಬಂದ್ಬಿಡ್ಬೋದು. ಇಂಥದ್ದೆಲ್ಲ ನಿಮ್ಗೆ SSCG ಮತ್ತೆ ಬ್ಯಾಂಕಿಂಗ್ ಈ ತರದೆಲ್ಲ ಕೇಳ್ತಾನೆ. ಒಂದೊಂದ್ಸಲ ಇಂಥದ್ದು ನಿಮ್ಗೆ ನಮ್ಮ ಲೋಕಲ್ ಎಕ್ಸಾಮ್ಗಳಲ್ಲೂ ಕೇಳುವಂತ ಚಾನ್ಸಸ್ ಇರುತ್ತೆ. 40, ಯಾಕಂದ್ರೆ ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದಲ್ವಾ, ಹಾಗಾಗಿ
44 ಮಿಲಿಮೀಟರ್ ಡಯಾಮೀಟರ್ ಇರತಕ್ಕಂತ ಒಂದು ಕಾಯಿನು, ಅದು 4 ಅಲಾಯ್ಗಳನ್ನ ಯೂಸ್ ಮಾಡ್ಕೊಂಡು ಮಾಡಿರೋದು. ಯಾವ್ದು ಸಿಲ್ವರ್ 50% ಇದೆ, ಕಾಪರ್ 40, ನಿಕ್ಕಲ್ 5%, ಜಿಂಕ್ 5%. ಅದರಲ್ಲಿ ಏನೇನಿದೆ ಅಂದ್ರೆ ಲಯನ್ ಕ್ಯಾಪಿಟಲ್ ಆಫ್ ಅಶೋಕ ಇದೆ, ಸತ್ಯಮೇವ ಜಯತೆ ಅಂತ ಬರೆದಿದೆ, ಭಾರತ್ ಇಂಡಿಯಾ ಅಂತ ಬರೆದಿದೆ. ನಾನು ತೋರಿಸ್ತೀನಿ ಅವಳು ಶೋ ನೋಡಿ, ಭಾರತ್ ಇಂಡಿಯಾ ₹200, ಸತ್ಯಮೇವ ಜೊತೆಯಲ್ಲಿ ಕಿತ್ತೂರು ರಾಣಿ ಇರ್ತಕ್ಕಂಥ 1824 2024 ಅಂತ ಬರೆದಿರೋದು. 200ನೇ ಆನಿವರ್ಸರಿ ಆಫ್ ದ ರಾಣಿ ಚೆನ್ನಮ್ಮ ವಿಕ್ಟರಿ ಅಟ್ ಕಿತ್ತೂರು ಅಂತ ಬರೆದಿರೋದಾಗಿರ್ಬೋದು. ಓಕೆ, ಸೊ ಹೀಗಾಗಿ ಇವ್ರ ಬಗ್ಗೆ ಕೇಳಬಹುದು, ಒಂದು ಕರೆಂಟ್ ಅಫೇರ್ ಇದೆ. ಓಕೆ, ಇನ್ನು ಇದು ಬಿಟ್ರೆ ಏನಕ್ಕೆ ಹೋರಾಡ್ತಾರೆ ಬ್ರಿಟಿಷರ ವಿರುದ್ಧ? ಅದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಡಾಕ್ಟರ್ ಆಫ್ ಲಾಪ್ಸ್ ಅಂತೀವಿ. ಆ ಕಾರಣ ತಂದಿದ್ದಕ್ಕೆ ಇಲ್ಲ, ಅದು ಒಪ್ಕೊಳ್ಳಲ್ಲ ಅವರು ಮಾಡ್ತಕ್ಕಂಥದ್ದು. ಇನ್ನು ಕಿತ್ತೂರು ರಾಣಿ ಚೆನ್ನಮ್ಮ ಬಗ್ಗೆ ಕೇಳ್ಬೋದು. ಕಿತ್ತೂರು ರಾಣಿ ಚೆನ್ನಮ್ಮಗೆ ಏನ್ ಕೇಳ್ಬೋದು? ಎಲ್ಲಿ ಅವರು ಬೆಳಗಾವಿ ಜಿಲ್ಲಾ ಕಗತಿಯಲ್ಲಿ ಜನಿಸ್ತಾರೆ, ಅವರು ಕುದುರೆ ಸವಾರಿಯಲ್ಲಿ ಇರ್ತಾರೆ. ಕಿತ್ತೂರು ರಾಜ ಮಲ್ಲ ಸರ್ಜನೆಗೆ ವಿವಾಹ ಆಗ್ತಾರೆ. ಅವರ ಪತಿ ಪತಿ ಒಂದು ನಿಧನರಾದ ನಂತರ ಚಿಕ್ಕ ಮಗ ಶಿವಲಿಂಗ ರುದ್ರ ಸಿಂಹಾಸನ ಹೇಳ್ತಾನೆ, ಅವನು ನಿಧನ ಆಗ ನಂತರ ಯಾರು ಇರಲ್ಲ. ಆಗ ರಾಜ ಒಂದು ದತ್ತು ತೆಗೆದುಕೊಂಡು ಶಿವಲಿಂಗಪ್ಪನನ್ನ ತಾವೇ ಅದರ ಪ್ರತಿನಿಧಿಯಾಗಿ ರಾಣಿಯಾಗಿ ಉತ್ತರಾಧಿಕಾರ ವಹಿಸ್ಕೊಂಡಿರ್ತಾರೆ. ಅವಾಗ ಬರ್ತಕ್ಕಂಥ ಬ್ರಿಟಿಷರ ಒಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ಒಂದು ಸಿದ್ಧಾಂತ. ಸೊ ಅದಾದ್ಮೇಲೆ ದಂಗೆ ಆಗುತ್ತೆ. ಫಸ್ಟ್ ದಂಗೆ ಆದಾಗ ಧಾರವಾಡದಲ್ಲಿ ಬ್ರಿಟಿಷ್ ಅಧಿಕಾರಿ ಜಾನ್ ಠಾಕ್ರೆ ಅವ್ರನ್ನ ಕಿತ್ತೂರಿನ ಮೇಲೆ ದಾಳಿ ನಡೆಸ್ತಾರೆ. ಆಗ ಬ್ರಿಟಿಷರು ಸೋಲ್ತಾರೆ, ಮೊದಲ ಬಾರಿಗೆ ಭಾರಿ ಸೋಲ್ತಾರೆ. ಅದೇ ಪುನಃ ವಾಪಸ್ ಬಂದ್ಬಿಡ್ತಾರೆ ಒಂದು 2-3 ತಿಂಗಳಿಗೆ, ಪುನಃ ಡಿಸೆಂಬರ್ 2024ಕ್ಕೆ ಕರ್ನಲ್ ಡಿಕನ್ ನೇತೃತ್ವದಲ್ಲಿ. ಅವಾಗ ಸೋಲ್ಬೇಕಾಗತ್ತೆ. ಯಾರು? ಕಿತ್ತೂರು ಕೋಟೆ ಮೇಲೆ ದಾಳಿ ಮಾಡಿ, ನಿಮ್ಗೆ ಗೊತ್ತಿದೆ ಅದೆಲ್ಲ, ನೀವು ಫಿಲಮ್ ಎಲ್ಲ ನೋಡಿದ್ರೆ ಹೆಂಗ್ ಸೋಲ್ತಾರೆ, ಏನ್ ಕತೆ ಏನಾಯ್ತು, ಯಾವ ರೀತಿ ಅವ್ರು ಮೋಸ ಮಾಡಿದ್ರು ಅಂತೆಲ್ಲ ಗೊತ್ತಿದೆ. ಆಮೇಲೆ ಒತ್ತೆಯಾಳಾಗಿ ಇಡಲಾಗುತ್ತೆ. ಅವರು ಕರ್ನಾಟಕದ ಬೈಲಹೊಂಗಲ ಕೋಟೆಯಲ್ಲಿ ಒತ್ತೆಯಾಳಾಗಿದ್ದಾಗ ಅನಾರೋಗ್ಯದಿಂದ ನಿಧನ ಹೊಂದ್ತಾರೆ. ಸೊ ಇದು ನಿಮಗೆ ಗೊತ್ತಿರಲಿ. ಇನ್ ನೆಕ್ಸ್ಟ್ ಬರ್ತೀನಿ. ಪ್ರಮುಖವಾಗಿ ಇದು ಬಿಟ್ರೆ ಕರ್ನಾಟಕ ಸಂಬಂಧಪಟ್ಟಂತೆ ತುಂಬಾ ಇಂಪಾರ್ಟೆಂಟ್ ಸರೋಜದೇವಿ. ಓಕೆ, 3 ಜನ ವೆರಿ ಇಂಪಾರ್ಟೆಂಟ್ ಸರ್, ಇವ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. ಬಿ ಸರೋಜದೇವಿ ಆಕ್ಟ್ರೆಸ್, ಇವರಿಗೆ ಕರ್ನಾಟಕ ರತ್ನ ಕೂಡ ಘೋಷಣೆ ಮಾಡಿದ್ದಾರೆ, ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್. ಕರ್ನಾಟಕ ರತ್ನದ ಬಗ್ಗೆ ನೋಡ್ಕೊಳ್ಳಿ, ಇವ್ರು ಘೋಷಣೆ ಮಾಡಿದ್ರು. ವಿಷ್ಣುವರ್ಧನ್ ಘೋಷಣೆ ಮಾಡಿದ್ದಾರೆ ಅಲ್ವಾ ಸರ್? ವಿಷ್ಣುವರ್ಧನ್, ಬಿ ಸರೋಜದೇವಿ, ವೆರಿ ಇಂಪಾರ್ಟೆಂಟ್. ಇನ್ ಕರ್ನಾಟಕ ರತ್ನ ಯಾರ್ಯಾರಿದ್ದಾರೆ ಅದೆಲ್ಲ ನೋಡ್ಕೊಳ್ಳಿ. ನಾನು ಲಿಸ್ಟ್ ತಗೊಂಡಿಲ್ಲ, ಮಂತ್ಲಿ ಕರೆಂಟ್ ಅಫೇರ್ ನಾನು ಕೊಟ್ಟಿದ್ದೀನಿ, ದಯವಿಟ್ಟು ನೋಡ್ಕೊಳ್ಳಿ. ಇನ್ನು ಬಿ ಸರೋಜಾದೇವಿ ಅವರು ಯಾವ ಫಿಲಮ್ ಅಲ್ಲಿ ಮಾಡಿದ್ರು ಅನ್ನಕ್ಕಿಂತ, ಆ ಫಿಲಂ ಹೆಸರು ಕೇಳಕ್ಕಿಂತ ಅವರು ಏನೇನು ಅಚೀವ್ ಮಾಡಿದ್ದಾರೆ. ಅವರು 45ನೇ ರಾಷ್ಟ್ರೀಯ ಚಲನಚಿತ್ರೋತ್ಸವದ ಮೊದಲ ಮಹಿಳಾ ಅಧ್ಯಕ್ಷರಾಗಿದ್ರು ಕೂಡ. ಓಕೆ, ಕರ್ನಾಟಕ ಚಲನಚಿತ್ರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ರು. ಓಕೆ, ಬೆಂಗಳೂರು ಕಂಠೀರವ ಸ್ಟುಡಿಯೋ, ಮತ್ತೆ ಅವ್ರಿಗೆ ಏನೇನು ಪ್ರಶಸ್ತಿ ಸಿಕ್ಕಿದೆ ಅದು ಇಂಪಾರ್ಟೆಂಟ್. ಅಭಿನವ ಸರಸ್ವತಿ ಅಂತಾನೆ ಕರಿತೀವಿ. 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ತಮಿಳು, ತೆಲುಗು, ಹಿಂದಿ, ಕನ್ನಡದಲ್ಲಿ ಅವರು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅವ್ರಿಗೆ ಏನೇನ್ ಸಿಕ್ಕಿತ್ತು ಪ್ರಶಸ್ತಿ, ಪದ್ಮಶ್ರೀ ಸಿಕ್ಕಿದೆ ಅವ್ರಿಗೆ 1960ರಲ್ಲಿ, ಪದ್ಮಭೂಷಣ ಕೂಡ ಸಿಕ್ಕಿದೆ. ಓಕೆ, ಹಾಗೆ ಬೇರೆ ಬೇರೆ ಯಾವ ಇಂಪಾರ್ಟೆಂಟ್ ಚಿತ್ರಗಳು ಯಾವ್ದು ಇಲ್ಲೂ ಕೂಡ ಕೊಟ್ಟಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಸೊ ಇವೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥದ್ದು. ಇದು ಬಿಟ್ಟರೆ ಪ್ರಶಸ್ತಿಗಳು, ನಾನು ಕನ್ನಡದಲ್ಲಿ ಯಾವ ಇಂಪಾರ್ಟೆಂಟ್ ಮೂವೀಸ್ ಇದೆ ಅದನ್ನ ನೋಡ್ಕೊಳ್ಳಿ. ತಮಿಳು, ತೆಲುಗು, ಹಿಂದಿ ಈ ತರದ್ದು. ಮತ್ತೆ ಪ್ರಶಸ್ತಿ ನಾನು ಆಲ್ರೆಡಿ ಹೇಳಿದೆ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಿಕ್ಕಿದೆ, ಜೀವಮಾನ ಸಾಧನೆ ಪ್ರಶಸ್ತಿ ಕೂಡ ಸಿಕ್ಕಿದೆ, ಗೌರವ ಡಾಕ್ಟರೇಟ್ ಕೂಡ ಸಿಕ್ಕಿದೆ ಅವ್ರಿಗೆ MGR ಮತ್ತೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ. ಇಂಥದ್ದೆಲ್ಲ ವೆರಿ ಇಂಪಾರ್ಟೆಂಟ್. ಇನ್ನು ಇವ್ರು ಬಿಟ್ರೆ ನಮ್ಮ SL ಭೈರಪ್ಪ, ಸೊ ವೆರಿ ಫೇಮಸ್ ಕನ್ನಡದ ಲೇಖಕ, ಬರಹಗಾರ, ತತ್ವಜ್ಞಾನಿ ಅಂದ್ರೂ ಕೂಡ ತಪ್ಪಾಗಲ್ಲ. ಇವ್ರ ಬಗ್ಗೆ ಕೂಡ ಕೇಳ್ಬೋದು. 94 ವಯಸ್ಸು, ಇವರು ಕೂಡ ತೀರೋಗ್ತಾರೆ. ಮೈಸೂರಿನಲ್ಲಿ ನೆಲೆಸಿರ್ತಾರೆ. ಅವರು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣವ್ರು, ಆದ್ರೂ ಮೈಸೂರಲ್ಲಿ ಇರ್ತಾರೆ. ಅವರು ಮೈಸೂರಿನ ಶಾರದಾದೇವಿ ಒಂದು ವಿಲಾಸ ಪ್ರೌಢಶಾಲೆ ಓದಿರ್ತಾರೆ. ಮಹಾರಾಜ ಕಾಲೇಜಲ್ಲಿ BA ಮಾಡಿರ್ತಾರೆ. ಜೊತೆಗೆ ಹುಬ್ಬಳ್ಳಿ ಕಾಡು ಅಧ್ಯಾಪಕರಾಗಿ, ಗುಜರಾತ್ನ ಸರ್ದಾರ್ ಪಟೇಲ್ ವಿಶ್ವವಿದ್ಯಾಲಯದ ಉಪನ್ಯಾಸಕರಾಗಿ, ದೆಹಲಿ ರಾಷ್ಟ್ರ ಶಿಕ್ಷಣ ತರಬೇತಿ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿ, ಸೊ ಅಲ್ಲೆಲ್ಲ ಕೂಡ ಅವರು ಕೆಲಸ ಮಾಡಿರತಕ್ಕಂಥದ್ದು. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಂದಿದೆ. ದಾಟು ಕಾದಂಬರಿ, ಅದು ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್. ಓಕೆ, ಇವರ ಇಂಪಾರ್ಟೆಂಟ್ ವಂಶವೃಕ್ಷ, ತಬ್ಬಲಿ ನೀನಾದ ಮಗನೇ, ಮತದಾನ, ನಾಯಿ ನೆರಳು, ಇವೆಲ್ಲ ಚಲನಚಿತ್ರಗಳಾಗಿದೆ. ಇಂಥದ್ದೆಲ್ಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ ಕೂಡ. ಕನ್ನಡದಲ್ಲಾರು ಕೇಳಬಹುದು, ಸಾಮಾನ್ಯ ಕನ್ನಡದಲ್ಲಾರು ಕೇಳಬಹುದು, ಅದರ್ವೈಸ್ ನಿಮಗೆ ಬೇರೆ ಇದ್ರಲ್ಲಾರು ಕೂಡ GK ಕೇಳಬಹುದು. ಹಾಗೆ ಧಾರಾವಾಹಿಗಳಾಗಿರೋದಾಗಿರ್ಬೋದು. ಹಾಗೆ ಪ್ರಶಸ್ತಿಗಳು, ಪದ್ಮಭೂಷಣ, ಪದ್ಮಶ್ರೀ, ಬೆಟಗೇರಿ ಕೃಷ್ಣಶ್ರಮ, ನಾಡೋಜ ಪ್ರಶಸ್ತಿ ಸಿಕ್ಕಿದೆ ಇವರಿಗೆ. ಸರಸ್ವತಿ ಸಮ್ಮಾನ್ ಕೂಡ ಸಿಕ್ಕಿದೆ. ಪಂಪ ಪ್ರಶಸ್ತಿ ಆಗಿರ್ಬೋದು. ಕೇಂದ್ರ ಸಾಹಿತ್ಯ ಅಕಾಡೆಮಿ ದಾಟುಗೆ, ಕನ್ನಡ ಸಾಹಿತ್ಯ ಅಕಾಡೆಮಿ ವಂಶವೃಕ್ಷ ಕಾದಂಬರಿಗೆ ಸಿಕ್ಕಿದೆ. ಇವೆಲ್ಲ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಅವರ ಆತ್ಮಚರಿತ್ರೆ ಯಾವ್ದು ಗೊತ್ತಿರಲಿ, ಬಿತ್ತಿ ಅಂತಕ್ಕಂಥದ್ದು ಅವರ ಆತ್ಮಚರಿತ್ರೆ. ಓಕೆ, ಸೊ ಇನ್ನು ಬೇರೆ ಬೇರೆ ಪ್ರಶಸ್ತಿಗಳು ಸಿಕ್ಕಿದೆ. ಇಲ್ಲಿ ಕೊಟ್ಟಿದ್ದೀನಿ ಲಿಸ್ಟ್, ನೋಡ್ಕೊಳ್ಳಿ. ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಅವರ ಕಾದಂಬರಿಗಳು. ಒಂದ್ಸಲ ಅವ್ರ ಕಾದಂಬರಿಗಳು, ಮತದಾನ ವೆರಿ ಫೇಮಸ್ ಇದು, ವಂಶವೃಕ್ಷ ವೆರಿ, ನಾಯಿ ನೆರಳು, ತಬ್ಬಲಿ, ಇವೆಲ್ಲ ವೆರಿ ಫೇಮಸ್. ದಾಟು, ಗ್ರಹಣ, ಇವರೊಂದಷ್ಟು ಬರ್ದಿರಲ್ಲ, ಎಲ್ಲಾನು ಕೂಡ ಒಂಥರ ಅಲ್ಟಿಮೇಟ್ ಕೃತಿಗಳು ಸ್ನೇಹಿತರೆ ಬರ್ದಿರ್ತಕ್ಕಂಥದ್ದು. ಓಕೆ, ಇತರ ಭಾಷೆಗೆ ಅನುವಾದ ಆಗಿರ್ತಕ್ಕಂಥದ್ದು ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೋಬಹುದು ಯಾವ ಭಾಷೆಗೆ ಅನುವಾದ ಆಗಿದೆ ಅಂತ. ಒಂದ್ಸಲ ಇದನ್ನ ಗೋತ್ರು ಮಾಡಿ. ಇದೆಲ್ಲ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. ಇನ್ನು ಇವ್ರು ಬಿಟ್ರೆ ವೆರಿ ಇಂಪಾರ್ಟೆಂಟ್ ಇನ್ನೊಬ್ರು ಯಾರು, ನಮ್ಮ ಸಾಲುಮರದ ತಿಮ್ಮಕ್ಕ. 114ನೇ ವಯಸ್ಸಲ್ಲಿ ತೀರೋಗ್ತಾರೆ. ಖ್ಯಾತ ಪರಿಸರವಾದಿ. ಪರಿಸರಕ್ಕೆ ನಿಮಗೆ ಗೊತ್ತಿದೆ, ಅವರು
ಏನು ಆ, 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 ನೂರಾರು ಒಂದು ರಾಜ್ಯ ಹೆದ್ದಾರಿಗಳಲ್ಲಿ ಆಲದ ಮರ, ಬೇರೆ ಬೇರೆ ಮರಗಳ ಸಸಿಗಳನ್ನು ನಿಲ್ಲಿಸಿ ಅದಕ್ಕೆ ನೀರು ಹರಿಸಿ ಎಲ್ಲ ಮಾಡಿರ್ತಕ್ಕಂಥದ್ದು. ಓಕೆ, ಸೊ ಇದು ಗೊತ್ತಿರಲಿ. ತುಮಕೂರು ಜಿಲ್ಲೆಯಲ್ಲಿ ಜನಿಸಿರ್ತಕ್ಕಂಥ ಇವರ ಪತಿ ಕೂಡ ಬಿಕ್ಕಳ ಚಿಕ್ಕಯ್ಯನವರು, ಅವರು ಕೂಡ ಇದೇ ಕೆಲಸ ಮಾಡಿದ್ರು. ಬಟ್ ಅವ್ರು ಅಷ್ಟು ಫೇಮಸ್ ಬರಲಿಲ್ಲ, ಅವ್ರು ತೀರೋಗ್ತಾರೆ. ಆಮೇಲೆ ಇವರು ಹೆಚ್ಚು ಮುನ್ನೆಲೆಗೆ ಬರ್ತಾರೆ. 2019 ಪದ್ಮಶ್ರೀ ಕೂಡ ಸಿಕ್ಕಿದೆ. ಬಿಬಿಸಿಯ 100 ಪ್ರಭಾವಿ ಮಹಿಳೆ 2016 ಕೂಡ ಇವರು 100 ವೆರಿ ಫೇಮಸ್ ಒಂದು ವುಮೆನ್ ಲಿಸ್ಟ್ ಅಲ್ಲೂ ಕೂಡ ಇರ್ತಾರೆ. ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಇವ್ರ ನಿಧನ ನಂತರ ಸರ್ಕಾರ ಒಂದು ಘೋಷಣೆ ಮಾಡ್ತು. ಏನ್ ಘೋಷಣೆ ಮಾಡ್ತು? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾಲುಮರದ ತಿಮ್ಮಕ್ಕನವರ ಹೆಸರಿನಲ್ಲಿ ಪ್ರತಿ ವರ್ಷ 5 ಪರಿಸರವಾದಿ ಪ್ರಶಸ್ತಿ ನೀಡಲು ಘೋಷಿಸಿದ್ದಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇದನ್ನು ಕೂಡ ಕೇಳಬಹುದು. ಎಷ್ಟು ಸರ್? ಪ್ರತಿ ವರ್ಷ 5 ಪರಿಸರವಾದಿಗಳು ಅಂತೆಲ್ಲ 5 ಜನ ಗುರುತಿಸಿ ಪ್ರಶಸ್ತಿ ಕೊಡ್ತಾರೆ ತಿಮ್ಮಕ್ಕನ ಹೆಸರಿನಲ್ಲಿ. 1 ಕೋಟಿ ದತ್ತಿ ನಿಧಿಯನ್ನ ಸ್ಥಾಪನೆ ಮಾಡಿದ್ದಾರೆ ಅದಕ್ಕೋಸ್ಕರ. ಅದರ ಮುಖಾಂತರ ಅವ್ರಿಗೆ ಪ್ರಶಸ್ತಿ ಕೊಡ್ತಾ ಹೋಗ್ತಾರೆ. ಇನ್ನು ಸಾಲುಮರದ ತಿಮ್ಮಕ್ಕೆ ಏನೇನು ಪ್ರಶಸ್ತಿ ಬಂದಿದೆ? ಅವರು ಕೂಡ ನಾಡೋಜ ಪ್ರಶಸ್ತಿ ಬಂದಿದೆ, ಪದ್ಮಶ್ರೀ ಬಂದಿದೆ, ರಾಷ್ಟ್ರೀಯ ಪೌರ ಪ್ರಶಸ್ತಿ, ಇಂದಿರಾ ಪ್ರಿಯದರ್ಶಿನಿ ವಕ್ಷಮಿತ್ರ ಪ್ರಶಸ್ತಿ ಆಗಿರೋ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂದಿದೆ ಅವ್ರಿಗೆ. ಡಾಕ್ಟರೇಟ್ ಪ್ರಶಸ್ತಿ ಕೇಂದ್ರ ವಿಶ್ವವಿದ್ಯಾನಿಲಯದಿಂದ, ಕರ್ನಾಟಕದ ಕೇಂದ್ರೀಯ ವಿಶ್ವವಿದ್ಯಾನಿಲಯದಿಂದ. ಸೊ ಕ್ಯಾಬಿನೆಟ್ ಶ್ರೇಣಿ ಗೌರವ ಕೂಡ ಅವ್ರಿಗೆ ಸಿಕ್ಕಿದೆ. ಬೇರೆ ಬೇರೆ ಇಲ್ಲೂ ಒಂದಷ್ಟು ಪ್ರಶಸ್ತಿ ಸಿಕ್ಕಿದೆ, ಇಲ್ಲಿ ಕೊಟ್ಟಿದ್ದು ನೋಡ್ಕೊಳ್ಳಿ. ಇದೆಲ್ಲ ಎಕ್ಸಾಮ್ ಅಲ್ಲಿ ಕೇಳಿಸುವಂತ ಪ್ರಶ್ನೆಗಳು. ಓಕೆ, ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್. ಮುಖ್ಯವಾಗಿ ಇದು ಇಂಪಾರ್ಟೆಂಟ್, ಇದನ್ನ ನೋಡ್ಕೊಳ್ಳಿ. 5 ಪರಿಸರವಾದಿಗೆ ಪ್ರತಿ ವರ್ಷ ಒಂದು ತಿಮ್ಮಕ್ಕನ ಹೆಸರಿನಲ್ಲಿ ಪ್ರಶಸ್ತಿ ಕೊಡ್ತಕ್ಕಂಥದ್ದು. ಓಕೆ, ಒಂದಷ್ಟು ಡಿಸ್ಕಸ್ ಮಾಡಿದ್ದೀನಿ ಸ್ನೇಹಿತರೆ, ಇಷ್ಟ ಆಗಿದೆ ಅನ್ಕೋತೀನಿ. ಇನ್ನೂ ತುಂಬಾ ಇದೆ, ಇದು ಮೋಸ್ಟ್ ಇಂಪಾರ್ಟೆಂಟ್. ನೋಡೋಣ ಸೆಕೆಂಡ್ ಪಾರ್ಟ್ ಇಫ್ ಪಾಸಿಬಲ್. ಐ ವಿಲ್ ಬ್ರಿಂಗ್ ಸೆಕೆಂಡ್ ಪಾರ್ಟ್ ಇಫ್ ಪಾಸಿಬಲ್. ಓಕೆ, ಅದರ್ವೈಸ್ ಅದನ್ನೆಲ್ಲ ನಾನು ಮಂತ್ಲಿ ವೀಕ್ಲಿ ಕರೆಂಟ್ ಅಫೇರ್ ಅಲ್ಲ, ಮಂತ್ಲಿ ಅಥವಾ ವೀಕ್ಲಿ ಕರೆಂಟ್ ಅಫೇರ್ ಅಲ್ಲ ಕವರ್ ಮಾಡಿದ್ದೀನಿ. ಚೆಕ್ಔಟ್ ಮಾಡ್ಕೋಬಹುದು. ಓಕೆ, ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. PDF ಗಳು ನಿಮ್ಗೆ ಅಲ್ಲಿ ಲಭ್ಯ ಆಗುತ್ತೆ. ಕರೆಂಟ್ ಅಫೇರ್ ಐ ವಿಲ್ ಶೇರ್ ದಿಸ್ PDF ಇನ್ ಟೆಲಿಗ್ರಾಮ್ ಚಾನಲ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಎನಿ ಡೌಟ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಇದು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಬಜೆಟ್ ಮತ್ತೆ ಬೇರೆ ಇದರಲ್ಲಿ ಕವರ್ ಮಾಡಿದ್ದೀನಿ. ಇನ್ನೊಂದಷ್ಟು ಬೇರೆ ಇದೆ, ಮುಂದಿನ ವಿಡಿಯೋಲಿ ತರ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.